ಆತ್ಮೀಯರೇ, ವಿಶೇಷವಾದ ಕ್ಲಾಸು. ಕಾರಣ ಏನು ಅಂತಂದರೆ, ಚಾಣಕ್ಯ ಕೆರಿಯರ್ ಅಕಾಡೆಮಿ ಪ್ರಾರಂಭವಾಗಿ 21 ವರ್ಷಗಳಲ್ಲಿ ಯಾವುದೇ ಕಾರಣಕ್ಕೂ ರಜೆ ಎಂಬುದೇ ಇರಲಿಲ್ಲ. ಆದರೆ ಜಗತ್ತು ಕಂಡು ಕೆಳರಿಯದ ಕರೋನಾ ರೋಗಕ್ಕೆ ತುತ್ತಾದದ್ದರಿಂದ ಕರ್ನಾಟಕ ಮತ್ತು ಭಾರತ ಸರ್ಕಾರದ ಮನವಿಯ ಮೇರೆಗೆ ಜನರು ಕೂಡಬಾರ್ದು, ಸಮ್ಮೇಳನಗಳನ್ನು ನಡೆಸಬಾರ್ದು ಅನ್ನೋ ಉದ್ದೇಶವನ್ನಿಟ್ಟುಕೊಂಡು ರಜೆಯನ್ನು ಘೋಷಣೆ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ನಮ್ಮ ಸಿಲೆಬಸ್ 3 ಬ್ಯಾಚಿಗೆ ಇನ್ನೊಂಚೂರು ಉಳಿದಿತ್ತು. ಅದರಡಿಯಲ್ಲಿ 29, 30, 31ನೇ ಬ್ಯಾಚ್ಗಳಿಗೆ ಉಳಿದ ಸಿಲೆಬಸ್ಸನ್ನು ಈಗ ಪೂರ್ತಿ ಮಾಡಿಕೊಡುವ ಉದ್ದೇಶಕ್ಕೋಸ್ಕರ ಈ ಪ್ರಯತ್ನ. ಈ ಕ್ಲಾಸ್ಗಳನ್ನು ನೀವು ಕೇಳಬೇಕಾಗಿತ್ತು ಅಂತಂದ್ರೆ ಚಾಣಕ್ಯ ಕೆರಿಯರ್ ಅಕಾಡೆಮಿಯ CCA ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಡೆದುಕೊಳ್ಳಬೇಕಾಗಿ ವಿನಂತಿ. ಚಾಣಕ್ಯ ಕೆರಿಯರ್ ಅಕಾಡೆಮಿಯಲ್ಲಿ ನನ್ನ ಸಬ್ಜೆಕ್ಟ್ ಸಾಮಾನ್ಯ ಜ್ಞಾನ ಮತ್ತು ಇತಿಹಾಸ. ಆ ಇತಿಹಾಸದಲ್ಲಿ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ, ಕರ್ನಾಟಕ ಇತಿಹಾಸ ಅಂತ ತಿಳ್ಕೊಂಡು ಭಾಗವಿತ್ತು. ಕರ್ನಾಟಕ ಇತಿಹಾಸದಲ್ಲಿ ಈಗಾಗಲೇ ಆ 3 ಬ್ಯಾಚುಗಳಿಗೆ ಶಾತವಾಹನರು, ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸಾಮ್ರಾಜ್ಯ, ಮೈಸೂರಿನ ಒಡೆಯರು 10 ಮನೆತನಗಳು ಮುಕ್ತಾಯವಾಗಿದ್ದು, ಕೊನೆಯ ಭಾಗದಲ್ಲಿ ಉಳಿದಿದ್ದ್ಯಾವುದು ಅಂತಂದ್ರೆ ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಅಂತ ತಿಳ್ಕೊಳ್ತಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಅಥವಾ ಕರ್ನಾಟಕದ ವಿಶೇಷ ಅಂಶಗಳು ಅಂತ ತಿಳ್ಕೊಂಡು ಚರ್ಚೆ ಮಾಡುವಾಗ ಮೊದಲಿಗೆ ತಗೊಳ್ಳೋದು ಕರ್ನಾಟಕ ಸ್ವತಂತ್ರ ಸಂಗ್ರಾಮ ಅಂತಂದ್ರೆ ಆಧುನಿಕ ಭಾರತ ಇತಿಹಾಸ ಸಂಪೂರ್ಣ ಸ್ವತಂತ್ರ ಸಂಗ್ರಾಮದಲ್ಲಿ ಗುರುತಿಸಿಕೊಳ್ಳುತ್ತೈತಿ. ಅದರಡಿಯಲ್ಲಿ ಕರ್ನಾಟಕದ ವ್ಯಕ್ತಿಗಳು, ಕರ್ನಾಟಕದ ಸನ್ನಿವೇಶಗಳು, ಕರ್ನಾಟಕದ ಮೈಲುಗಲ್ಲುಗಳು ಇವುಗಳನ್ನು ಚರ್ಚೆ ಮಾಡೋಣ. ಅಲ್ಲಿ ಮೊದಲಿಗೆ ಸ್ವತಂತ್ರ ಸಂಗ್ರಾಮದಲ್ಲಿನೇ ಭಾರತ ದೇಶದಲ್ಲಿ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಸಿದ್ಧವಾಗಿರುವಂತಹ ಕರ್ನಾಟಕದ ವ್ಯಕ್ತಿ ಯಾರು ಅಂದ್ರೆ, ಒಂದನೇದು 1767ರಲ್ಲಿ ಹೈದರಾಲಿ. ಬ್ರಿಟಿಷರನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿದಂತ ಕೀರ್ತಿ ಯಾರಿಗೆ ಸಲ್ಲತೈತಿ ಅಂತಂದ್ರ ಕರ್ನಾಟಕದ ಮೈಸೂರಿನ ಹೈದರಾಲಿಗೆ ಸಲ್ಲುತ್ತದೆ. ಈ ಹೈದರಾಲಿ ಎನ್ನುವಂತ ವ್ಯಕ್ತಿ 1721ರಲ್ಲಿ ಕೋಲಾರ ಜಿಲ್ಲೆಯ ಬೂದಿಕೋಟೆಯಲ್ಲಿ ಜನಿಸಿರುವಂತ ವ್ಯಕ್ತಿ. ಮಧ್ಯಕಾಲೀನ ಭಾರತ ಇತಿಹಾಸದಲ್ಲಿ ಹೇಗೆ ಅಕ್ಬರ್ ಅನಕ್ಷರಸ್ಥ ದೊರೆಯೋ, ಕರ್ನಾಟಕ ಇತಿಹಾಸದಲ್ಲಿ ಈ ಹೈದರಾಲಿ ಎನ್ನುವಂತ ವ್ಯಕ್ತಿ ಅನಕ್ಷರಸ್ಥ ದೊರೆಯಾಗಿ ಗುರುತಿಸಿಕೊಂಡ. ಮೂಲತಃ 1721ರಲ್ಲಿ ಮಮ್ಮದ ಮತ್ತು ಲಾಲ್ಬಿ ಎನ್ನುವರ ಉದರದಲ್ಲಿ ಜನಿಸಿರುವಂತಹ ಈ ಹೈದರಾಲಿ 1748ರಲ್ಲಿ ಮೈಸೂರಿನಲ್ಲಿ ಸೈನ್ಯಕ್ಕೆ ಸೇರ್ಪಡೆಗೊಂಡು 1755ರಲ್ಲಿ ದಿಂಡಿಗಲ್ಲಿನ ಫೌಜುದಾರನಾಗಿ 1761ರಲ್ಲಿ ಮೈಸೂರಿನ ಸುಲ್ತಾನನಾಗಿ ಆಯ್ಕೆಯಾಗ್ತಾನ. 2ನೇ ಕೃಷ್ಣರಾಜ ಒಡೆಯರ ಒಪ್ಪಿಗೆಯ ಮೇರೆಗೆ ಈತನ ಬಿರುದು ಫತೇ ಹೈದರ್ ಬಹದ್ದೂರ್ ಎಂಬುವ ಬಿರುದಿನೊಂದಿಗೆ ಗುರುತಿಸಿಕೊಂಡಿದ್ದು, ಬ್ರಿಟಿಷರನ್ನ ಭಾರತ ದೇಶದಿಂದಲೇ ಹೊಡೆದೋಡಿಸಬೇಕು ಅನ್ನುವ ಸಂಕಲ್ಪ ಮಾಡಿರುವಂತಹ ಭಾರತದ ಮೊದಲ ವ್ಯಕ್ತಿ ಹೈದರಾಲಿ. ಈ ಹೈದರಾಲಿ 1767ರಿಂದ 1769ರಲ್ಲಿ ಮಾಡಿರುವಂತಹ ಯುದ್ಧ ಯಾವುದು ಅಂದ್ರ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ. ಇದು ಆಧುನಿಕ ಭಾರತ ಇತಿಹಾಸದಲ್ಲಿ ಈಗಾಗಲೇ ಬಂದಿದೆ. ಇವರನ್ನ ಇಲ್ಲಿ ಯಾಕೆ ತಗೋಬೇಕು ಅಂತಂದ್ರೆ ಕರ್ನಾಟಕ ಇತಿಹಾಸದಲ್ಲಿ ಬರ್ತಾರ ಅನ್ನುವ ಕಾರಣಕ್ಕಾಗಿ ಇವರನ್ನ ತಗೊಳ್ಳೋದು. 1767ರಿಂದ 1769ರವರೆಗೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಮುಕ್ತಾಯವಾಗೋಕ್ಕಿಂತ ಪೂರ್ವದಲ್ಲಿನೇ ಬ್ರಿಟಿಷರನ್ನ ಭಾರತದ ಮಣ್ಣಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೋಲಿಸಿ 1769ರಲ್ಲಿ ಮದ್ರಾಸ್ ಒಪ್ಪಂದವನ್ನ ಮಾಡಿಕೊಂಡ್ರು. ಅದೇ ರೀತಿ 1780ರಲ್ಲಿ ಕರ್ನಲ್ ಬೈಲಿಯನ್ನ 2ನೇ ಬಾರಿನೂ ಕೂಡ ಬ್ರಿಟಿಷರನ್ನ ಸೋಲಿಸಿ 1782ರಲ್ಲಿ ಬೆನ್ನು ಹುಣ್ಣಿನಿಂದ ಮರಣ ಹೊಂದುತ್ತಾರೆ. ಇದಾದ ನಂತರ ಬ್ರಿಟಿಷರ ವಿರುದ್ಧ 1782ರಿಂದ ಹೋರಾಟಕ್ಕಿಳಿದಿರುವಂತ ಟಿಪ್ಪು ಸುಲ್ತಾನ್
ಅಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರಲ್ಲಿ ಮೊದಲು ಹೈದರಾಲಿ, ತನ್ನ ಮಗ ಎರಡನೇದ್ದು ಟಿಪ್ಪು ಸುಲ್ತಾನ. ಈ ಟಿಪ್ಪು ಸುಲ್ತಾನ ಮೈಸೂರಿನ ಹುಲಿ ಎಂದು ಕರೆಯಿಸಿಕೊಳ್ಳುತ್ತಿದ್ದು, ಇವರು 1753 ನವೆಂಬರ್ 10ರಂದು ಬೆಂಗಳೂರಿನ ಸಮೀಪ ದೇವನಹಳ್ಳಿಯಲ್ಲಿ ಜನಿಸಿದ್ದು. ಇವರ ತಂದೆ ಹೈದರಾಲಿ, ತಾಯಿ ಫಕರುನ್ನಿಸಾ ಬೇಗಮ್ಮ ಅಂತ ಬರ್ತೈತಿ. ಇವರು 3 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸ್ತಾರೆ. 3 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಭಾಗವಹಿಸಿ 3 ಯುದ್ಧದಲ್ಲಿ ದುರಾದೃಷ್ಟವಶಾತ್ ಸೋಲ್ತಾರೆ. 1784ರಲ್ಲಿ ಮಂಗಳೂರು ಒಪ್ಪಂದ, 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ, 1799ರಲ್ಲಿ ಕೂಡ ಶ್ರೀರಂಗಪಟ್ಟಣ ಒಪ್ಪಂದ. ಇದು ಆಧುನಿಕ ಭಾರತ ಇತಿಹಾಸಕ್ಕೆ ಲಿಂಕ್ ತಗೊಳ್ಳುವಂಥದ್ದು. ಈಗ ಕರ್ನಾಟಕದಿಂದ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂಥವರಲ್ಲೇ 3ನೇದು 1800ರಲ್ಲಿ ಅಂತ ಬರ್ತದೆ. 1800ರಲ್ಲಿ ಯಾರು ಅಂತಂದ್ರೆ ದೋಂಡಿ ವಾಘಾ ಅನ್ನುವಂಥ ವ್ಯಕ್ತಿ ಬರ್ತಾನೆ. ಈ ದೋಂಡಿ ವಾಘಾ ಅನ್ನುವಂಥ ವ್ಯಕ್ತಿಯನ್ನ ಮೂಲತಃ ಟಿಪ್ಪು ಸುಲ್ತಾನ ಸೆರೆ ಹಿಡಿದು ಇವರನ್ನ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಿ ಬಂಧನದಲ್ಲಿಟ್ಟಿರ್ತಾರೆ. ಮತಾಂತರಗೊಳ್ಳುವಾಗ ಜಮಾನ್ ಖಾನ ಅಂತ ತಿಳ್ಕೊಂಡು ಇವನ ಹೆಸರಾಗಿತ್ತು. ಆದರೆ 1799ರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ದೋಂಡಿ ವಾಘಾ ಬಿಡುಗಡೆ ಹೊಂದಿ ಬಳ್ಳಾರಿ, ರಾಯಚೂರು, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸೈನ್ಯವನ್ನ ಸಂಗ್ರಹಿಸಿ ಬಿದನೂರು ಮತ್ತು ಶಿಕಾರಿಪುರಗಳನ್ನು ಒಂದುಗೂಡಿಸಿ ಅವುಗಳನ್ನು ಕೇಂದ್ರ ಸ್ಥಳವನ್ನಾಗಿ ಮಾಡಿ ಸೈನ್ಯಕ್ಕೆ ತರಬೇತಿಯನ್ನು ನೀಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಪ್ರಾರಂಭ ಮಾಡ್ತಾರೆ. ಇವರ ಬಿರುದು ಏನಾಗಿತ್ತು ಅಂದ್ರೆ ಉಭಯ ಲೋಕೇಶ್ವರ ಅಂತ ತಿಳ್ಕೊಂಡು ಕೂಡ ಕರೀತಾರೆ. ಈ ಉಭಯ ಲೋಕೇಶ್ವರ ಅಂತ ತಿಳ್ಕೊಂಡು ಕರೆಯಿಸಿಕೊಂಡಿರುವಂತಹ ದೊಂಡಿ ವಾಘಾ 1800ರಲ್ಲಿ ದಂಗೆ ಎದ್ರೆ, ನೆಕ್ಸ್ಟ್ 1819ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿರುವಂತ ವ್ಯಕ್ತಿ ಯಾರು ಅಂತಂದ್ರ ಕೊಪ್ಪಳ ಜಿಲ್ಲೆಯ ವೀರಪ್ಪ ನಾಯಕ ಅಂತ ತಿಳ್ಕೊಂಡು ಬರ್ತೈತಿ. ಈ ವೀರಪ್ಪ ನಾಯಕನ ಪ್ರದೇಶವಾದ ಕೊಪ್ಪಳದಲ್ಲಿ ಈತನೊಬ್ಬ ಜಮೀನ್ದಾರನಾಗಿದ್ದ. ಅನೇಕ ಜಮೀನ್ದಾರರಿಗೆ ಬ್ರಿಟಿಷರು ಅನೇಕ ರೀತಿಯ ತೊಂದರೆಗಳನ್ನು ಕೊಡುತ್ತಿದ್ರು. ಉದಾಹರಣೆಗಾಗಿ ಬರಗಾಲವಿದ್ದರೂ ಕೂಡ ಹೆಚ್ಚಿನ ತೆರಿಗೆ ವಸೂಲಿ ಮಾಡುವ ಕಾರ್ಯವನ್ನ ಹೈದರಾಬಾದಿನ ನಿಜಾಮನಿಗೆ ಹಾಕಿದ್ರು. ಆ ಹೈದರಾಬಾದಿನ ನಿಜಾಮ ಮತ್ತು ಬ್ರಿಟಿಷರು ಕೂಡಿಕೊಂಡೇ ರೈತರನ್ನ ಹೆಚ್ಚು ಸುಲಿಗೆ ಮಾಡಲು ಪ್ರಾರಂಭಿಸಿದಾಗ 1819ರಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಆ ಹೈದರಾಬಾದಿನ ನಿಜಾಮನನ್ನ ಮತ್ತು ಬ್ರಿಟಿಷರನ್ನ ಎದುರಿಸುತ್ತೇನೆ ಎನ್ನುವ ಉದ್ದೇಶದಿಂದಲೇ ಹೋರಾಟಕ್ಕಿಳಿದರು. ಆದರೆ ಸುಸಜ್ಜಿತವಾದ ಸೈನ್ಯವಿರದೆ ಇದ್ದಿದ್ದರಿಂದ ಇವರ ಹೋರಾಟ ಅಲ್ಲಿಗೆ ನಿಂತು ಹೋಯಿತು. ನೆಕ್ಸ್ಟ್ 1820ರಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎದ್ದಂತ ಮತ್ತೊಬ್ಬ ವ್ಯಕ್ತಿ ಯಾರು ಅಂತಂದ್ರ ಬೀದರ ಜಿಲ್ಲೆಯ ಸುಳಿಯಾಳದ ಶಿವಲಿಂಗಯ್ಯ ದೇಶಮುಖ ಅಂತ ತಿಳ್ಕೊಂಡು ಬರ್ತಾರೆ. ಇವರು ಕೂಡ ಬೀದರ್ ಜಿಲ್ಲೆಯೊಳಗೆ ಬರಗಾಲ ಇದ್ದಿದ್ದರಿಂದ ಬರಗಾಲದ ಲೆಕ್ಕಿಸದೆ ಬ್ರಿಟಿಷರು ಅನೇಕ ರೀತಿಯ ತೆರಿಗೆಗಳನ್ನ ಕೊಡಲು ಒತ್ತಾಯ ಮಾಡ್ತಾರೆ. ಇದರಿಂದ ರೋಷಿ ಹೋಗಿರುವಂತ ಶಿವಲಿಂಗಯ್ಯ ದೇಶಮುಖ ಮತ್ತು ತಿರುಮಲಾ ದೇಶಮುಖರು ಕೂಡಿಕೊಂಡು ಬ್ರಿಟಿಷರಿಗೆ ಪಾಠ ಕಲಿಸುವ ಉದ್ದೇಶಕ್ಕೋಸ್ಕರ 1820ರಲ್ಲಿ ದಂಗೆ ಎದ್ರು ಅಂತ ತಿಳ್ಕೊಂಡು ಗುರುತಿಸ್ತೇವೆ. ನೆಕ್ಸ್ಟ್ 1824ರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದಿರುವಂತ ಮತ್ತೊಂದು ಮನೆತನ ಯಾವುದು ಅಂತಂದ್ರ ಕಿತ್ತೂರು ಸಂಸ್ಥಾನ. ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂತ ಕಿತ್ತೂರು ಸಂಸ್ಥಾನವನ್ನಾಡುವಂತ ವ್ಯಕ್ತಿ ಶಿವಲಿಂಗ ರುದ್ರ ಮಲ್ಲ ಸರ್ಜ ದೇಸಾಯಿ. ಇವರು ಮರಾಠರ ಸಾಮಂತರಾಗಿರುವಂತ ಇವರಿಗೆ ಕಿತ್ತೂರಾಣಿ ಚೆನ್ನಮ್ಮ ಅನ್ನುವಂತ ಎರಡನೇ ಹೆಂಡತಿ, ಮೊದಲನೇ ಹೆಂಡತಿ ರುದ್ರಮ್ಮಾಣಿ ಅಂತ ತಿಳ್ಕೊಂಡು ಕೂಡ ಇದ್ರು. ಇಲ್ಲಿ ವಿಶೇಷತೆ ಏನು ಅಂದ್ರ 1824ರಲ್ಲಿ ಬ್ರಿಟಿಷರನ್ನ ಎದುರಿಸುವ ಉದ್ದೇಶಕ್ಕೋಸ್ಕರ ಹೋರಾಟ ಮಾಡ್ತಾರ. ಅದರೊಳಗೆ ವಿರೋಚಿತವಾದಂತ ಹೋರಾಟ ಯಾರ್ದಾಗಿತ್ತು ಅಂದ್ರೆ ಕಿತ್ತೂರಾಣಿ ಚೆನ್ನಮ್ಮಳದಾಗಿತ್ತು. ಏನು ಅಂತಂದ್ರೆ ಶಿವಲಿಂಗ ರುದ್ರ ಮಲ್ಲ ಸರ್ಜ ದೇಸಾಯಿ ಮತ್ತು ರುದ್ರಮ್ಮಾಣಿ ಎನ್ನುವಂತವರು ಮರಣ ಹೊಂದಿದ ನಂತರ ಶಿವಲಿಂಗ ರುದ್ರ ಮಲ್ಲ ಸರ್ಜ ದೇಸಾಯಿಯ ವಿಧವೆಯಾಗಿರುವಂತ ಕಿತ್ತೂರಾಣಿ ಚೆನ್ನಮ್ಮ ಬ್ರಿಟಿಷರಿಗೆ ಒಂದು ಪಾಠ ಕಲಿಸಲೇಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡಿರ್ತಾರೆ. ಅದೇ ಸಮಯದಲ್ಲಿಯೇ ಧಾರವಾಡದ ಕಲೆಕ್ಟರ್ ಥ್ಯಾಕ್ರೆ ಹೇಗಾದರೂ ಮಾಡಿ ಕಿತ್ತೂರು ಸಂಸ್ಥಾನವನ್ನ ವಶಪಡಿಸಿಕೊಳ್ಳಲೇಬೇಕು ಅಂತ ತಿಳ್ಕೊಂಡು ಮುಂಬೈ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರ ಬರೀತಾನ. ಪತ್ರ ಬರೆದು ಈ ಕಿತ್ತೂರಾಣಿ
ಚೆನ್ನಮ್ಮಳ ಸಂಸ್ಥಾನವನ್ನು ಕಬಳಿಸುವ ಉದ್ದೇಶಕ್ಕೋಸ್ಕರ ಕೋಟೆಗೆ ಮುತ್ತಿಗೆ ಹಾಕಿದಂತ ಸಮಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಒಂದು ಸುದ್ದಿ ಬಂತು. ಬ್ರಿಟಿಷರಿಗೆ ಶರಣಾಗಬೇಕು, ಇಲ್ಲ ಕಪ್ಪು ಕಾಣಿಕೆಯನ್ನ ಕೊಟ್ಟು ಅವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅನ್ನುವಂಥ ಸಂದೇಶ ಬಂತು. ಅದನ್ನು ಒಪ್ಪಿಕೊಳ್ಳದೆ ಬ್ರಿಟಿಷರ ಜೊತೆ ಕಪ್ಪು ಕಾಣಿಕೆಯನ್ನು ಕೊಟ್ಟು ಹೊಂದಾಣಿಕೆ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ, ಅದು ನಮ್ಮ ಮಣ್ಣಿಗೆ ನಾವು ದ್ರೋಹ ಬಗೆದಂತೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ತಿಳ್ಕೊಂಡು ಯುದ್ಧದ ಓಂಕಾರನಾದವನ್ನು ಮೊಳಗಿಸಿ ತನ್ನ ಸಹಾಯಕರೊಂದಿಗೆ ಕಿತ್ತೂರು ಕೋಟೆಯ ಬಾಗಿಲನ್ನು ತೆರೆದು ಆ ತ್ಯಾಕರೇನ ಸೈನ್ಯವನ್ನ ಭಾರತದ ಮಣ್ಣಿನಲ್ಲಿ ಮೊಟ್ಟ ಮೊದಲು ಬಾರಿಗೆ ಬ್ರಿಟಿಷರನ್ನ ಸೋಲಿಸಿದ ಮಹಿಳೆ ಯಾರು ಅಂತಂದ್ರ ಕಿತ್ತೂರು ರಾಣಿ ಚೆನ್ನಮ್ಮ. ಅಂದ್ರ ಭಾರತದಲ್ಲಿ ಮೊದಲು ಬಾರಿಗೆ ಬ್ರಿಟಿಷರನ್ನ ಸೋಲಿಸಿದಂತ ಕೀರ್ತಿ ಪುರುಷರೊಳಗ ಹೈದರಾಲಿ. ಅದನ್ನ ಬಿಟ್ರೆ ಭಾರತದ ಮಣ್ಣಿನಲ್ಲಿ ಬ್ರಿಟಿಷರನ್ನ ಸೋಲಿಸಿದಂತ ಮೊದಲು ಮಹಿಳೆ ಯಾರು ಅಂತಂದ್ರ ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಸಲ್ಲುತ್ತದೆ. ಮೊದಲು ಬಾರಿಗೆ ಬ್ರಿಟಿಷರು ಸೋಲ್ತಾರ. ಆಮೇಲೆ ಮತ್ತೊಂದು ಬಾರಿ, ಎರಡನೇ ಬಾರಿ ಬ್ರಿಟಿಷರು ಯುದ್ಧಕ್ಕೆ ಬಂದಂತ ಸಮಯದಲ್ಲಿ ಎರಡನೇ ಬಾರಿನೂ ಕೂಡ ಅದೇ ವೇಗದಲ್ಲಿನೇ ಅದೇ ಹುಮ್ಮಸ್ಸಿನಲ್ಲಿನೇ ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಮಾಡುವಂತ ಸಮಯದಲ್ಲಿ ಮಲ್ಲಪ್ಪ ಶೆಟ್ಟರು ಅನ್ನುವಂಥವರು ತೋಪುಗಳಲ್ಲಿ ಸೆಗಣಿಯ ನೀರು ಹಾಕಿದ್ದರಿಂದ ಕಿತ್ತೂರು ರಾಣಿ ಚೆನ್ನಮ್ಮಳ ತೋಪುಗಳು ಹಾರುವುದಿಲ್ಲ. ಅನಿವಾರ್ಯವಾಗಿ ಮಲ್ಲಪ್ಪ ಶೆಟ್ಟ ಅನ್ನುವಂಥ ದೇಶದ್ರೋಹಿಯಿಂದ ಇವರು ಬಂಧಿತರಾಗಿ 1829ರಲ್ಲಿ ಬೈಲಹೊಂಗಲ ಅನ್ನುವ ಸೆರೆಮನೆಯಲ್ಲಿ ಮರಣ ಹೊಂದುತ್ತಾರ ಅಂತ ಬರುತ್ತೆ. 1829ರಲ್ಲಿ ಕಿತ್ತೂರು ಸಂಸ್ಥಾನದ ದಂಗೆಯನ್ನು, ಅಂದ್ರೆ ಇದು ಕಿತ್ತೂರು ಸಂಸ್ಥಾನದ ಎರಡನೇ ದಂಗೆ ಅಂತ ಕೂಡ ಕರಿತೀವಿ. ಇದನ್ನ ಪ್ರಾರಂಭಿಸಿದವರು ಯಾರು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಅಂತ ತಿಳ್ಕೊಂಡು ಬರ್ತೇವೆ. ಕಿತ್ತೂರು ಸಂಸ್ಥಾನದ ಕಿತ್ತೂರು ರಾಣಿ ಚೆನ್ನಮ್ಮಳ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ. ಮೂಲತಃ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎನ್ನುವ ಸ್ಥಳದಲ್ಲಿ ಜನಿಸ್ತಾರ. ಇವರ ತಂದೆ ಭರಮಪ್ಪ, ತಾಯಿ ಕೆಂಚವ್ವ ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. ಈತನೊಬ್ಬ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಕರ್ನಾಟಕದಲ್ಲಿ ಮೊದಲು ಬಾರಿಗೆ ಬ್ರಿಟಿಷರ ವಿರುದ್ಧ ಅದನ್ನ ಅನುಸರಿಸಿದಂತ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಅಂತ ತಿಳ್ಕೊಂಡು, ರಾಜನ ಸ್ಥಾನಮಾನಗಳಿರದೇ ಇದ್ದರೂ ಕೂಡ ಆ ಶಿವಲಿಂಗಯ್ಯ ಅನ್ನುವ ದತ್ತು ಪುತ್ರನನ್ನ ಮತ್ತೆ ರಾಜ್ಯಕ್ಕೆ ತರಬೇಕು, ರಾಜನನ್ನಾಗಿ ಮಾಡಬೇಕು, ಪಟ್ಟಗಟ್ಟಬೇಕು ಅನ್ನುವ ಏಕೈಕ ಉದ್ದೇಶಕ್ಕೋಸ್ಕರ ಸುರಪುರದ ರಾಜನ ಸಹಾಯ ಪಡೆದುಕೊಂಡು ಹೋರಾಟಕ್ಕಿಳಿತಾರೆ. ಆದರೆ ಈತನ ಸೋದರ ಮಾವನೇ ಇವರಿಗೆ ಮೋಸ ಮಾಡಿದ್ದರಿಂದ ದೊರೆಹಳ್ಳ ಅಥವಾ ದಾರಿಹಳ್ಳ ಎನ್ನುವಂತ ಸ್ಥಳದಲ್ಲಿ 1829ರಲ್ಲಿ ಸೆರೆ ಸಿಗ್ತಾರೆ. ಸೆರೆ ಸಿಕ್ಕ ನಂತರ ಇವರನ್ನ 1831ರಲ್ಲಿ ನಂದಗಡ ಎನ್ನುವಂತ ಸ್ಥಳದಲ್ಲಿ ಹುಣಸೆ ಮತ್ತು ಆಲದ ಮರದ ಎರಡೂ ಕೂಡಿದಂತ ಮರದಲ್ಲಿ ಇವರನ್ನ ಗಲ್ಲು ಶಿಕ್ಷೆಗೆ ಒಳಪಡಿಸಿರ್ತಾರ. ಆದರೆ ಮದ್ರಾಸ್ ಸರ್ಕಾರ ಬೆಳಗಾವಿಗೆ ಒಂದು ಲೆಟರ್ ಕಳಿಸ್ತಾರೆ. ಏನ್ ಕಳಿಸ್ತಾರ ಅಂದ್ರ, ಸಂಗೊಳ್ಳಿ ರಾಯಣ್ಣನಿಗೆ ಭಯಂಕರ ಜನಬೆಂಬಲ ಇದೆ, ದಯವಿಟ್ಟು ಅವರನ್ನ ಗಲ್ಲು ಶಿಕ್ಷೆ ಒಳಪಡಿಸಬೇಡಿ ಅಂತ ತಿಳ್ಕೊಂಡು ಸಂದೇಶ ಬರ್ತೈತಿ. ಅದರ ದುರಂತ ಏನು ಅಂತಂದ್ರೆ, ಇವರಿಗೆ ಗಲ್ಲು ಶಿಕ್ಷೆ ವಿಧಿಸಿ 15 ನಿಮಿಷದ ನಂತರ ಆ ಲೆಟರ್ ಬಂದಿರ್ತೈತಿ. ಅದರ ಲೆಟರ್ ಆ ಬೆಳಗಾವಿ ಜೈಲಧಿಕಾರಿಗಳ ಕೈ ಸೇರುವುದಕ್ಕಿಂತ ಮುಂಚೆ 15 ನಿಮಿಷದ ಮುಂಚೆ ಇವರನ್ನ ಗಲ್ಲು ಶಿಕ್ಷೆ ಒಳಪಡಿಸಿರುತ್ತಾರೆ. ಆ ನಂತರ ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರದೊಳಗೆ ಗುರುತಿಸಿಕೊಂಡಿರುವಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಂತಂದ್ರ 1831ರಲ್ಲಿ ಕೊಡಗು ಸಂಸ್ಥಾನ ಅಂತ ತಿಳ್ಕೊಂಡ್ಬರ್ತೈತಿ. ಕೊಡಗು ಸಂಸ್ಥಾನವನ್ನು ಆಳಿರುವಂತ ವ್ಯಕ್ತಿ ಯಾರು ಅಂತಂದ್ರ ಚಿಕ್ಕ ವೀರ ರಾಜೇಂದ್ರ ಅಂತ ತಿಳ್ಕೊಂಡು, ಈ ಚಿಕ್ಕ ವೀರ ರಾಜೇಂದ್ರರನ್ನ ಬ್ರಿಟಿಷರು ಉಚ್ಚಾಟನೆ ಮಾಡಿ ಕೊಡಗು ಸಂಸ್ಥಾನವನ್ನ ವಶಪಡಿಸಿಕೊಂಡು ಕಾಫಿ ತೋಟದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಮೇಲೆ ಹೆಚ್ಚಿನ ತೆರಿಗೆ ಹಾಕಿದ್ದರಿಂದ ಸ್ವಾಮಿ ಅಪರಾಂಪರನ ನೇತೃತ್ವದಲ್ಲಿ ಕೊಡಗು ಸಂಸ್ಥಾನವನ್ನ ಮರಳಿ ಉಳಿಸಿಕೊಳ್ಳುವ ಉದ್ದೇಶಕ್ಕೋಸ್ಕರ 1831ರಿಂದ 1834ರವರೆಗೆ ಹೋರಾಟ ನಡೀತೈತಿ. ಆದರೆ ಹೋರಾಟಕ್ಕೆ ಸೈನ್ಯ ಶಸ್ತ್ರಾಸ್ತ್ರಗಳು ಇರುವುದಿಲ್ಲ. ಈ ಕಾರಣಕ್ಕಾಗಿ ಬ್ರಿಟಿಷರ ವಿರುದ್ಧ ಇವರು ಕೂಡ ಸೋಲ್ಬೇಕಾಗ್ತೈತಿ. 1857 ಅನ್ನುವುದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಆ ಕಡೆ ಬರುವಂತದ್ದು. ಈ ಘಟನೆಯಲ್ಲಿ ಕರ್ನಾಟಕದ ವ್ಯಕ್ತಿಗಳು ಮತ್ತು ಸ್ಥಳಗಳು ಅಂತ ತಿಳ್ಕೊಂಡು ತಗೊಂಡಾಗ
1857ರ ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದಿಂದ ಸುರಪುರದಲ್ಲಿ ವೆಂಕಟಪ್ಪ ನಾಯಕ, ನರಗುಂದದ ಬಾಬಾ ಸಾಹೇಬ, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದವರು ಅಂದುಕೊಂಡು ಗುರುತಿಸ್ತೇವೆ. ಆನಂತರ 1885ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ತಿಳ್ಕೊಂಡು ಆಧುನಿಕ ಭಾರತ ಇತಿಹಾಸದೊಳಗೆ ದೊಡ್ಡ ಪ್ರಮಾಣದಲ್ಲಿ ಬರ್ತೈತಿ. ಅದರೊಳಗೆ ಕರ್ನಾಟಕದ ಪಾತ್ರ ಏನು ಅಂತ ತಿಳ್ಕೊಂಡು ನೋಡಿದಾಗ 1885 ಡಿಸೆಂಬರ್ 28ರಂದು ಮುಂಬೈನಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಎಯು ಹುಮ್ಮರ ಮಾರ್ಗದರ್ಶನದಲ್ಲಿ ಸ್ಥಾಪನೆಯಾಗಿರುವಂತಹ ಈ ಪ್ರಥಮ ಕಾಂಗ್ರೆಸ್ಸಿನಲ್ಲಿ ಭಾಗವಹಿಸಿದ ಕನ್ನಡಿಗರು ಯಾರು ಅಂತಂದ್ರೆ ಕೋಲಾಂಚಲಮ್ಮ, ವೆಂಕಟಾಚಲ, ಆಲೂರು ವೆಂಕಟರಾಯ ಅನ್ನುವಂತ 3 ಜನ ಕನ್ನಡಿಗರು ಇದರೊಳಗೆ ಭಾಗವಹಿಸಿದ್ದು ಮತ್ತು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದು ಅಂತ ತಿಳ್ಕೊಂಡ್ ಬರ್ತೇವೆ. 1900ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೆದಂತ ಸ್ಥಳ ಯಾವುದು ಅಂದ್ರೆ ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಇಲ್ಲೇಕೆ ಬರುತ್ತದೆ ಅಂತ ತಿಳ್ಕೊಂಡು ನೋಡಿದಾಗ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಕನ್ನಡದ ವ್ಯಕ್ತಿ ಯಾರು ಅಂತಂದ್ರ ಗಣೇಶ್ ಚಂದಾವರ್ಕರ ಅನ್ನುವಂತ ವ್ಯಕ್ತಿ. ಅಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿಕೊಂಡ ಮೊದಲನೆಯ ಕನ್ನಡದ ವ್ಯಕ್ತಿ ಯಾರು ಅಂತಂದ್ರ ಗಣೇಶ್ ಚಂದಾವರ್ಕರ ಅಂತ ತಿಳ್ಕೊಂಡ್ಬರ್ತೈತಿ. ಇವರು ಕನ್ನಡದ ಏಕೀಕರಣದ ಬಗ್ಗೆ ಆಗಲಿ, ಕನ್ನಡಿಗರು ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿಕೊಳ್ಳುತ್ತಿರುವುದರ ಬಗ್ಗೆ ಆಗಲಿ ಹಲವಾರು ವಿಚಾರಗಳನ್ನ ತಮ್ಮ ಬರಹದಲ್ಲಿ ಪತ್ರಿಕೆಗಳಿಗೆ ಕೊಡುವಲ್ಲಿ ಯಶಸ್ವಿಯಾದರು ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. 1905ರಲ್ಲಿ ಲಾರ್ಡ್ ಕರ್ಜನರು ಬಂಗಾಳದ ವಿಭಜನೆ ಮಾಡಿದ ನಂತರ ದೇಶದಲ್ಲಿ ವಂಗಭಂಗ ಚಳವಳಿ ನಡೆಯಿತು. ವಂಗಭಂಗ ಚಳವಳಿಯ ಇನ್ನೊಂದು ಹೆಸರೇ ಸ್ವದೇಶಿ ಚಳವಳಿ ಅಂತ ತಿಳ್ಕೊಂಡು ಕರಿತೀವಿ. ಈ ಸ್ವದೇಶಿ ಚಳವಳಿ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನಡೀತು ಅಂತಂದ್ರೆ ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಸಿರ್ಸಿ, ಸಿದ್ದಾಪುರ, ರಾಯಚೂರು ಮುಂತಾದ ಸ್ಥಳಗಳಲ್ಲಿ ಕಾನೂನು ಭಂಗ ಚಳವಳಿ ನಡೀತು. ಇದರೊಳಗೆ ಭಾಗವಹಿಸಿದವರು ಯಾರು ಅಂತಂದ್ರ ಕೌಜುಲಗಿ, ಆಲೂರು ವೆಂಕಟರಾಯ, ಗಂಗಾಧರರಾವ್ ದೇಶಪಾಂಡೆ, ಆರ್.ಎಚ್. ದೇಶಪಾಂಡೆ ಮುಂತಾದವರು ಕೂಡ ಈ ವಂಗಭಂಗ ಚಳುವಳಿಯಲ್ಲಿ ಭಾಗವಹಿಸಿ ಸ್ವದೇಶಿ ಚಳುವಳಿಯನ್ನ ಪ್ರಾರಂಭ ಮಾಡಿದ್ರು. ಈ ಸ್ವದೇಶಿ ಚಳುವಳಿಯನ್ನ ಅತಿ ಪರಿಣಾಮಕಾರಿಯಾಗಿ ಪ್ರಚಾರ ಮಾಡಿದವರು ಯಾರು ಅಂತ ತಿಳ್ಕೊಂಡ್ರೆ ಕರ್ನಾಟಕದಲ್ಲಿ ಪ್ರಧಾನವಾಗಿ ಗಂಗಾಧರರಾವ್ ದೇಶಪಾಂಡೆ, ಹರ್ಡೇಕರ್ ಮಂಜಪ್ಪ, ಕೌಜುಲಗಿ ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೇವೆ. ಇದೇ ಸ್ವದೇಶಿ ಚಳುವಳಿಯ ಪ್ರಚಾರಕ್ಕಾಗಿಯೇ ಕರ್ನಾಟಕದ 2 ಜಿಲ್ಲೆಗಳಿಗೆ ಬಾಲಗಂಗಾಧರ ತಿಲಕರವರು ಭೇಟಿ ನೀಡಿದ್ರು. ಬೆಳಗಾವಿ ಮತ್ತು ಬಳ್ಳಾರಿ ಜಿಲ್ಲೆಗಳಿಗೆ ಭೇಟಿ ನೀಡಿ ಸ್ವದೇಶಿ ಚಳುವಳಿಯ ಬಗ್ಗೆ ಜಾಗೃತಿಯನ್ನ ಮೂಡಿಸಿದರು ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಮುಂದೆ 1907ರಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಕನ್ನಡಿಗರನ್ನು ಒಂದುಗೂಡಿಸುವ ಉದ್ದೇಶಕ್ಕೋಸ್ಕರ ಮತ್ತು ಕನ್ನಡಿಗರನ್ನು ಸ್ವತಂತ್ರ ಸಂಗ್ರಾಮದಲ್ಲಿ ಒಂದುಗೂಡಿಸುವ ಉದ್ದೇಶಕ್ಕೋಸ್ಕರವೇ ಬೆಳಗಾವಿಯಲ್ಲಿ ಮ್ಯಾಜನಿ ಕ್ಲಬ್ ಅನ್ನ ಪ್ರಾರಂಭ ಮಾಡ್ತಾರೆ. ಬೆಳಗಾವಿಯಲ್ಲಿ ಮ್ಯಾಜನಿ ಕ್ಲಬ್ ಅಂತ ತಿಳ್ಕೊಂಡಂದ್ರೆ ಇದು ಒಂದು ಗುಪ್ತವಾದಂತ ಸಂಘಟನೆ ಪ್ರಾರಂಭ ಮಾಡ್ತಾರ. ಹನುಮಂತರಾವ್ ದೇಶಪಾಂಡೆಯವರ ನೇತೃತ್ವದಲ್ಲಿ ಇದು ಪ್ರಾರಂಭವಾಗಿ ಏಕೀಕರಣ ಮತ್ತು ಸ್ವತಂತ್ರ ಚಳುವಳಿಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶಕ್ಕೋಸ್ಕರ ಈ ಮ್ಯಾಜನಿ ಕ್ಲಬ್ ಮಾಡಿರುವಂತ ಸಾಧನೆ ಶ್ಲಾಘನೀಯವಾಗಿರುವಂತದ್ದು ಅಂತ ತಿಳ್ಕೊಂಡು 1916ರಲ್ಲಿ ಹೋಮ್ ರೂಲ್ ಲೀಗ್ ಪ್ರಾರಂಭವಾಯಿತು. ಈ ಹೋಮ್ ರೂಲ್ ಲೀಗ್ ಅಂತ ತಿಳ್ಕೊಂಡು ತಗೊಂಡಾಗ 1916ರಲ್ಲಿ ಅನಿ ಬೆಸೆಂಟ್ ಅವರು ಮದ್ರಾಸಿನ ಸಮೀಪ ಅಡಿಯಾರದಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಪುಣೆಯಲ್ಲಿ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ರು. ಇವೆರಡಕ್ಕಿಂತ ಕರ್ನಾಟಕ ಇತಿಹಾಸಕ್ಕೆ ಮುಖ್ಯವಾಗಿರುವಂತದ್ದು ಯಾವುದು ಅಂತಂದ್ರ 1916ರಲ್ಲಿ ಹೋಮ್ ರೂಲ್ ಲೀಗ್ ಅನ್ನು ಧಾರವಾಡದಲ್ಲಿ ಗಂಗಾಧರರಾವ್ ದೇಶಪಾಂಡೆಯವರು ಪ್ರಾರಂಭಿಸಿದರು ಅಂತ ತಿಳ್ಕೊಂಡು. ಹೋಮ್ ರೂಲ್ ಎಂದರೆ ಸ್ವಯಂ ಸ್ವಾತಂತ್ರ್ಯ ಎಂದರ್ಥ. ಒಂದು ನಮ್ಮ ದೇಶದ ಜವಾಬ್ದಾರಿಯನ್ನು ನಮಗೆ ಬಿಟ್ಟು ಬಿಡಿ ಬ್ರಿಟಿಷರೇ ಎನ್ನುವಂತ ವಿಚಾರವನ್ನ ಪುಣೆಯಲ್ಲಿ, ಅಡಿಯಾರದಲ್ಲಿ, ಧಾರವಾಡದಲ್ಲಿ ಪ್ರಾರಂಭವಾಯಿತು ಅಂತ ತಿಳ್ಕೊಂಡು ಇದರ ಕಲ್ಪನೆ ಕೊಟ್ಟಂತವರು ಅಮೆರಿಕ ದೇಶದ ಐಸಾಕ್ ಭಟ್ಟ ಅಂತ ತಿಳ್ಕೊಂಡು ಇದನ್ನು ಭಾರತಕ್ಕೆ ತಂದವರು ಯಾರು ಅಂದ್ರ ಅನಿ ಬೆಸೆಂಟ್ ಅವರು ಅಂತ ತಿಳ್ಕೊಂಡು
ಅಂತಕೊಂಡು ಇವರ ಜೊತೆ ಕೂಡಿಕೊಂಡ ಭಾರತದ ವ್ಯಕ್ತಿ ಯಾರು ಅಂತಂದ್ರ ಬಾಲಗಂಗಾಧರ ತಿಲಕರು ಅಂತ ತಿಳ್ಕೊಂಡು ಕರ್ನಾಟಕದೊಳಗೆ ಇದನ್ನು ಪ್ರಾರಂಭ ಮಾಡಿದವರು ಆಲೂರು ವೆಂಕಟರಾಯರು ಅಂತ ತಿಳ್ಕೊಂಡ್ಬರ್ತದೆ. 1920ರಲ್ಲಿ ಅಸಹಕಾರ ಚಳುವಳಿ ಅಂತ ತಿಳ್ಕೊಂಡು ದೇಶದಲ್ಲಿ ನಡೆಯಿತು. ಅಸಹಕಾರ ಚಳುವಳಿ ಅಂತಂದರೆ ಬ್ರಿಟಿಷರಿಗೆ ಸಹಕಾರ ನೀಡದೇ ಇರುವಂತ ಚಳುವಳಿ. ಈ ಚಳುವಳಿ ದೇಶದಾದ್ಯಂತ ನಡೆದಂತ ಸಮಯದಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಈ ಚಳುವಳಿ ನಡೆಯಿತು. ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡದಲ್ಲಿಯೂ ಕೂಡ ಅಸಹಕಾರ ಚಳುವಳಿ ಪ್ರಾರಂಭವಾದಾಗ ಅದರಲ್ಲಿಯೂ ಕೂಡ ಹಲವಾರು ಕನ್ನಡಿಗರು ಬ್ರಿಟಿಷರಿಗೆ ಸಹಾಯ ಸಹಕಾರ ನೀಡಬಾರದು ಅನ್ನುವ ಉದ್ದೇಶಕ್ಕೋಸ್ಕರ ಜಾಗೃತಿಯನ್ನ ಮೂಡಿಸಲು ಪ್ರಾರಂಭ ಮಾಡಿದರು ಅಂತ ತಿಳ್ಕೊಂಡು ಗುರುತಿಸ್ತೇವೆ. 1923ರಲ್ಲಿ NS ಹರ್ಡೇಕರ್ ಅವರಿಂದ ಹಿಂದೂಸ್ತಾನಿ ಸೇವಾದಳ ಹುಬ್ಬಳ್ಳಿಯಲ್ಲಿ ಪ್ರಾರಂಭವಾಯಿತು. ಹಿಂದೂಸ್ತಾನಿ ಸೇವಾದಳವನ್ನ ಪ್ರಾರಂಭ ಮಾಡಿ ಸ್ವಯಂ ಸೇವಕರನ್ನ ಸೃಷ್ಟಿ ಮಾಡಿ ದೇಶಕ್ಕೋಸ್ಕರ ಕೆಲಸ ಮಾಡುವ ಯುವಕರನ್ನ ಆಕರ್ಷಿಸುವ ಉದ್ದೇಶಕ್ಕೋಸ್ಕರ 1923ರಲ್ಲಿ ಹಿಂದೂಸ್ತಾನಿ ಸೇವಾದಳವನ್ನ NS ಹರ್ಡೇಕರ್ ಅವರು ಪ್ರಾರಂಭ ಮಾಡ್ತಾರ. ಈ ಸಂಘಟನೆ ಮುಂದೆ 1931ರಲ್ಲಿ ಕಾಂಗ್ರೆಸ್ನಲ್ಲಿ ವಿಲೀನವಾದದ್ದರಿಂದ ಇದನ್ನು ಕಾಂಗ್ರೆಸ್ ಸೇವಾ ಸಮಿತಿ ಅಂತ ತಿಳ್ಕೊಂಡು ಹೆಸರು ಬದಲಾವಣೆ ಮಾಡಿಕೊಂಡ್ರು ಅಂತ ತಿಳ್ಕೊಂಡು ಇನ್ನು 1924ರಲ್ಲಿ ವಿಶೇಷವಾದಂತ ಒಂದು ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ. ಇದು ಎಷ್ಟಿದ್ದು ಅಂತಂದ್ರೆ 39ನೇ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಿತು. ಅದು ಕರ್ನಾಟಕದಲ್ಲಿ ನಡೆದಿದ್ದು ಒಂದು ವಿಶೇಷತೆ. ಯಾಕಿದ್ರ ವಿಶೇಷತೆ ಅಂತಂದ್ರ ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವಿತ ಅವಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಈ ವೇದಿಕೆಯ ಹೆಸರು ವಿಜಯನಗರ ಅಂತ ತಿಳ್ಕೊಂಡು ಗುರುತಿಸ್ತೀವಿ. ಈ ವೇದಿಕೆಗೆ ಬರು ಹೋಗುವಂತ ವ್ಯಕ್ತಿಗಳಿಗೆ ನೀರಿನ ಸೌಲಭ್ಯವನ್ನು ಒದಗಿಸುವ ಉದ್ದೇಶಕ್ಕೋಸ್ಕರ ಒಂದು ಬಾವಿಯನ್ನ ಗುರುತ ಮಾಡಿದ್ರು. ಆ ಬಾವಿಯ ಹೆಸರು ಪಂಪ ಸಾಗರ ಅಂತ ತಿಳ್ಕೊಂಡು ಕರಿತೀವಿ. ಯಾಕೆ ಇವುಗಳನ್ನ ಹೆಸರಿಟ್ರು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಮರಳಿ ತೋರಿಸುವ ಉದ್ದೇಶ ಆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಾಡಲಾಗಿತ್ತು ಅಂತ ತಿಳ್ಕೊಂಡು ಈ ಅಧಿವೇಶನದಲ್ಲಿ ಭಾಗವಹಿಸಿದ ರಾಷ್ಟ್ರೀಯ ನಾಯಕರು ಯಾರು ಅಂದ್ರೆ ಜವಾಹರಲಾಲ್ ನೆಹರು ಅಂತ ತಿಳ್ಕೊಂಡು, ಸರ್ದಾರ್ ವಲ್ಲಭಾಯಿ ಪಟೇಲ, ರಾಜೇಂದ್ರ ಪ್ರಸಾದ ಅಂತ ತಿಳ್ಕೊಂಡು ಭಾಗವಹಿಸಿದ್ರು. ಇದರಲ್ಲಿ ಸ್ವಾಗತ ಗೀತೆ ಹಾಡಿರುವಂತ ಅಂದಿನ ಕುಮಾರಿ, ಇಂದಿನ ದಿವಂಗತ ಮಹಿಳೆ ಗಂಗೂಬಾಯಿ ಹಾನಗಲ್ಲ ಅಂತ ತಿಳ್ಕೊಂಡು ಇಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾದವರು ಯಾರು ಅಂದ್ರೆ ಗಂಗಾಧರರಾವ್ ದೇಶಪಾಂಡೆ ಅಂತ ತಿಳ್ಕೊಂಡು ಗುರುತಿಸ್ತೀವಿ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಹಿಂದಿಯೊಳಗೆ ಭಾಷಣ ಮಾಡಿದ್ದನ್ನ ಕನ್ನಡ ಭಾಷೆಗೆ ತರ್ಜುಮೆ ಮಾಡಿರುವಂತ ವ್ಯಕ್ತಿ ಯಾರು ಅಂತಂದ್ರೆ ಎಚ್ ನರಸಿಂಹಯ್ಯ ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೀವಿ. ಇನ್ನು ಈ ಬೆಳಗಾವಿ ಅಧಿವೇಶನ ವಿಶೇಷವಾಗಿರುವಂತದ್ದು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರಿಂದ ಏಕೀಕರಣ ಹೋರಾಟಗಾರರಿಗೆ ಮತ್ತು ಸ್ವತಂತ್ರ ಹೋರಾಟಗಾರರಿಗೆ ಹೆಚ್ಚಿನ ಒಂದು ಶಕ್ತಿ ಬಂದಿತ್ತು ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಮುಂದೆ 1930ರಲ್ಲಿ ಕಾನೂನು ಭಂಗ ಚಳುವಳಿ ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಈ ಕಾನೂನು ಭಂಗ ಚಳುವಳಿಯ ವಿಶೇಷತೆ ರಾಷ್ಟ್ರೀಯ ಹೋರಾಟದಲ್ಲಿ ಗುರುತಿಸಿಕೊಂಡಿರುವ ಕಾನೂನು ಭಂಗ ಚಳುವಳಿ ಬ್ರಿಟಿಷರು ಭಾರತ ದೇಶದ ಪ್ರಜೆಗಳ ಮೇಲೆ ನಿಯಂತ್ರಣ ಹೇರಲು ಅನೇಕ ರೀತಿಯ ಕಾನೂನುಗಳನ್ನು ಜಾರಿಗೊಳಿಸಿದ್ರು. ಅವುಗಳಲ್ಲಿ ಉಪ್ಪಿನ ಮೇಲಿನ ತೆರಿಗೆಯೂ ಕೂಡ ಒಂದಾಗಿತ್ತು. ಅದರ ವಿರುದ್ಧ ಅದನ್ನು ಖಂಡನೆ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಸಾಬರಮತಿಯಿಂದ ದಂಡಿಯವರೆಗೆ ಪಾದಯಾತ್ರೆ ಕೈಗೊಂಡ್ರು. ಈ ಪಾದಯಾತ್ರೆಯಲ್ಲಿ 78 ಜನಗಳು ಭಾಗವಹಿಸಿಕೊಂಡಿದ್ರು. ಅದರೊಳಗ ಭಾಗವಹಿಸಿದ ಕರ್ನಾಟಕದ ಹಾವೇರಿ ಜಿಲ್ಲೆಯ ಮೋಟೆಬೇನೂರಿನ ಯುವಕ, ಮೋಟೆಬೇನೂರು ಅನ್ನುವಂತ ಹಳ್ಳಿ, ಆ ಮೋಟೆಬೇನೂರಿನಲ್ಲಿ ಜನಿಸಿರುವಂತ ವ್ಯಕ್ತಿ ಯಾರು ಅಂದ್ರ ಮೈಲಾರಿ ಮಾದೇವಪ್ಪನವರು ಅಂತ ತಿಳ್ಕೊಂಡು ಇವರು 1911ರಲ್ಲಿ ಮೋಟೆಬೇನೂರಿನಲ್ಲಿ ಜನಿಸ್ತಾರ ಅಂತ ತಿಳ್ಕೊಂಡು ಇವರು 19 ವರ್ಷದ ಯುವಕರಾಗಿ ಈ ಚಳುವಳಿಯಲ್ಲಿ ಭಾಗವಹಿಸಿರುವಂತದ್ದು ಒಂದು ವಿಶೇಷವಾಗಿರುವಂತದ್ದು. ಮುಂದೆ 1938ರಲ್ಲಿ ವಿಶೇಷತೆ ಏನು ಅಂತಂದ್ರ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪೂರು ಧ್ವಜ ಸತ್ಯಾಗ್ರಹ ಅಂತ ತಿಳ್ಕೊಂಡ್ಬರ್ತೈತಿ. ಈ ಧ್ವಜ ಸತ್ಯಾಗ್ರಹದ ವಿಶೇಷತೆ ಏನು ಅಂದ್ರೆ ಬ್ರಿಟಿಷರು ಎಲ್ಲಿಯೂ ಕೂಡ ಧ್ವಜ ಹಾರಿಸಬಾರದು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ರು. ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ನಾವು ಧ್ವಜ ಹಾರಿಸಲು ಏಕೆ ಬ್ರಿಟಿಷರು ನಿರ್ಬಂಧ ಹಾಕುತ್ತಾರೆ ಅನ್ನುವಂತ
ಉದ್ದೇಶವನ್ನಿಟ್ಟುಕೊಂಡು ವಿರೋಧ ಮಾಡಿ ಬ್ರಿಟಿಷರ ವಿರೋಧದ ಮಧ್ಯದಲ್ಲಿಯೂ ಕೂಡ ಧ್ವಜ ಹಾರಿಸಲು ಸಿದ್ಧರಾಗಿ ಕುಳಿತಂತವರು ಟಿ ಸಿದ್ದಲಿಂಗಯ್ಯನವರ ನೇತೃತ್ವದಲ್ಲಿ ನಡೆಯಿತು. ಟಿ ಸಿದ್ದಲಿಂಗಯ್ಯ ಈ ಧ್ವಜ ಸತ್ಯಾಗ್ರಹದಲ್ಲಿ ಟಿ ಸಿದ್ದಲಿಂಗಯ್ಯ, ಅನದಾನಪ್ಪ ದೊಡ್ಡಮೇಟಿ, ಬಳ್ಳಾರಿ ಸಿದ್ದಮ್ಮ, ಟಿ ಸುನಂದನಮ್ಮನವರು ಇಲ್ಲಿ ಧ್ವಜವನ್ನ ಹಾರಿಸುವುದರ ಮೂಲಕ ದಸ್ತಗಿರಿಯಾದರು. ಈ ಧ್ವಜ ಸತ್ಯಾಗ್ರಹದಲ್ಲಿ ಟಿ ಸುನಂದಮ್ಮನವರು ಒಂದೇ ಮಾತರಂ ಗೀತೆಯನ್ನ ಹಾಡಿದ್ದರು ಅಂದುಕೊಂಡು ಗುರುತಿಸ್ತೇವೆ. ಇನ್ನು ಇದೇ 1938ರಲ್ಲಿನೇ ನಡೆದಂತ ಮತ್ತೊಂದು ಘಟನೆ ಯಾವುದು ಅಂತಂದ್ರೆ ವಿದುರಾಸತ್ ಘಟನೆ ಅಂತ ತಿಳ್ಕೊಂಡು ಗುರುತಿಸ್ತೇವೆ. ವಿದುರಾಸತ್ ಘಟನೆ ಅಂತ ತಿಳ್ಕೊಂಡ್ರೆ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ವಿದುರಾಸತ್ ಎನ್ನುವಂತ ಸ್ಥಳದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇಲ್ಲಿ ಪ್ರತಿ ವರ್ಷ ಜನ ಏನ್ ಮಾಡ್ತಿದ್ರು ಅಂತಂದ್ರೆ ದನಗಳ ಜಾತ್ರೆಯನ್ನ ಮಾಡಲಾಗುತ್ತಿತ್ತು. ಈ ದನಗಳ ಜಾತ್ರೆ ಪ್ರತಿ ವರ್ಷ ಮಾಡುವ ಹಾಗೆ ಆ ವರ್ಷವೂ ಕೂಡ ಮಾಡಲಾಗುತ್ತಿತ್ತು. ಅದೇ ಸಮಯದಲ್ಲಿ ಮೈಸೂರು ಕಾಂಗ್ರೆಸ್ ಇಲ್ಲಿ ಏನ್ ಮಾಡ್ತು ಅಂತಂದ್ರೆ ಒಂದು ಕಾಂಗ್ರೆಸ್ ಅಧಿವೇಶನವನ್ನ ಹಮ್ಮಿಕೊಳ್ತು. ಈ ಅಧಿವೇಶನದಲ್ಲಿ 10,000ಕ್ಕಿಂತ ಹೆಚ್ಚು ಕಾಂಗ್ರೆಸ್ ಸದಸ್ಯರು ಭಾಗವಹಿಸಿದಂತ ಸಮಯದೊಳಗ ಎಚ್ ಸಿ ದಾಸಪ್ಪನವರು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಈ ಸಭೆಗೆ ಮುನ್ಸೂಚನೆ ನೀಡದೆ ಬ್ರಿಟಿಷರು ಗುಂಡು ಹಾರಿಸಿದಾಗ ಇಲ್ಲಿ 35 ಜನಗಳು ಮರಣ ಹೊಂದುತ್ತಾರೆ. ಈ ಘಟನೆಯನ್ನೇ ನಾವೇನಂತ ಕರಿತೀವಿ ಅಂದ್ರೆ ಕರ್ನಾಟಕದ ಜಲ್ಲಿಯನ್ ವಾಲಾಬಾಗ್ ತಿಳ್ಕೊಂಡು ಕರಿತೀವಿ. ಇದರ ತನಿಖೆ ಮಾಡಲು ಒಂದು ಆಯೋಗವನ್ನ ನೇಮಕ ಮಾಡಿದ್ರು. ಆಯೋಗದ ಹೆಸರಿನ ಆಯೋಗ ಯಾವುದಾಗಿತ್ತು ಅಂತಂದ್ರೆ ಅಥವಾ ಯಾರ ನೇತೃತ್ವದಲ್ಲಿ ಇದನ್ನ ನೇಮಕ ಮಾಡಿದ್ರು ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ ಮತ್ತು ಜೆ.ಪಿ. ಕೃಪಲಾನಿ ಅವರು ಇದರ ಅಧ್ಯಯನ ಮಾಡಿದ್ರು. ಅಂದ್ರೆ ಇದರ ಕುಲಂಕುಷವಾಗಿ ಅಧ್ಯಯನ ಮಾಡಲು ಇವರಿಬ್ಬರನ್ನ ಆಯೋಗದ ಸದಸ್ಯರನ್ನಾಗಿ ನೇಮಕ ಮಾಡಲಾಯಿತು ಅಂತ ತಿಳ್ಕೊಂಡ್ಬರ್ತೈತಿ. ಮುಂದೆ 1942ರಲ್ಲಿ ಒಂದು ವಿಶೇಷತೆ ಏನು ಅಂತಂದ್ರ ಈಸೂರು ದುರಂತ ಅಂತ ತಿಳ್ಕೊಂಡು ಕರಿತೀವಿ. ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ ಬರುವಂತ ಒಂದು ಹಳ್ಳಿ ಈಸೂರು. ಈ ಹಳ್ಳಿಯ ಜನಗಳು ಸ್ವತಂತ್ರವಾಗಿನೇ ಒಂದು ಗ್ರಾಮೀಣ ಸರ್ಕಾರ ಅಂತ ತಿಳ್ಕೊಂಡು ರಚನೆ ಮಾಡಿಕೊಂಡ್ರು. ಗ್ರಾಮೀಣ ಸರ್ಕಾರ ಅಂತ ತಿಳ್ಕೊಂಡು ರಚನೆ ಮಾಡಿ ಅಲ್ಲಿ ಸ್ವತಂತ್ರವಾಗಿ ಚಕ್ಕಪ್ಪ ಅನ್ನುವಂತ 8 ವರ್ಷದ ಯುವಕನನ್ನೇ ಆಜ್ಞಾಪಾಲಕ ಅಂತ ತಿಳ್ಕೊಂಡ ಆಜ್ಞೆಗಳನ್ನು ಹೊರಡಿಸುವಂತ ವ್ಯಕ್ತಿ ಅಂತ ತಿಳ್ಕೊಂಡು ಘೋಷಣೆ ಮಾಡಿದ್ರು. ಮೇಲಾಗಿ ಅವರು ಸ್ವತಂತ್ರ ಘೋಷಣೆ ಮಾಡಿಕೊಳ್ಳುವ ಉದ್ದೇಶದಿಂದಲೇ ವೀರಭದ್ರೇಶ್ವರ ದೇವಾಲಯದಲ್ಲಿ ದಿನಂಪ್ರತಿ ಸಭೆಗಳನ್ನು ನಡೆಸಿ ಬ್ರಿಟಿಷರ ತಪ್ಪುಗಳನ್ನು ಗುರುತಿಸಿ ಅವರಿಗೆ ಕೊಡುವಂತ ಕೆಲಸ ಮಾಡ್ತಿದ್ರು. ಬ್ರಿಟಿಷರು ಇದನ್ನು ಒಪ್ಪಿಕೊಳ್ಳದೆ ಇದ್ದಾಗ ಈಸೂರಿನಲ್ಲಿ ಯಾವುದೇ ಬ್ರಿಟಿಷ್ ವ್ಯಕ್ತಿ ಬಾರದಂತೆ ನಿರ್ಬಂಧ ಹೇರಿ ಒಂದು ದಿನ ಮೆರವಣಿಗೆ ಹೋಗುವಂತ ಸಮಯದಲ್ಲಿ ಅಂದ್ರೆ ಸೆಪ್ಟೆಂಬರ್ 28ರಂದು ಮೆರವಣಿಗೆ ಹೋಗುವಂತ ಸಮಯದಲ್ಲಿ ಅಲ್ಲಿ ಕೆಂಚಪ್ಪ ಮತ್ತು ಚೆನ್ನಪ್ಪ ಅನ್ನುವಂತ ಅಮಲ್ದಾರ ಮತ್ತು ಸಬ್ ಇನ್ಸ್ಪೆಕ್ಟರ್ ಬಂದು ಆ ಮೆರವಣಿಗೆ ಹೋಗಕೂಡದು ಅಂತ ತಿಳ್ಕೊಂಡು ತಡೆವಡ್ಡಿದಂತ ಸಮಯದಲ್ಲಿನೇ ಸಂಘರ್ಷ ನಡೀತೈತಿ. ಆ ಸಂಘರ್ಷದಲ್ಲಿ ಬ್ರಿಟಿಷರ ಪರವಾಗಿದ್ದಂಥವರು ಗುಂಡು ಹಾರಿಸಿದಾಗ 4 ಜನ ಸ್ವತಂತ್ರ ಹೋರಾಟಗಾರರು ಮರಣ ಹೊಂದುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಈಸೂರು ಜನ ಅಲ್ಲಿರುವಂತ 4 ಬ್ರಿಟಿಷ್ ಅಧಿಕಾರಿಗಳನ್ನ ಕೊಲೆ ಮಾಡುವುದರ ಮೂಲಕ ವೀರಭದ್ರೇಶ್ವರ ದೇವಾಲಯದ ಮೇಲೆ ಧ್ವಜವನ್ನ ಹಾರಿಸ್ತಾರ. ಈ ಧ್ವಜ ಹಾರಿಸ್ತಾರ. ಇದು ದೇಶದಲ್ಲೇ ಮೊಟ್ಟ ಮೊದಲು ಬಾರಿಗೆ ಸ್ವತಂತ್ರ ಘೋಷಣೆ ಮಾಡಿಕೊಂಡಿರುವಂತ ಮೊದಲನೆಯ ಹಳ್ಳಿ ಈಸೂರು ಅಂತ ತಿಳ್ಕೊಂಡು. ಹೈದರಾಲಿಯು ಮೊದಲನೇದಾಗ್ತಾಳ, ಕಿತ್ತೂರಾಣಿ ಚೆನ್ನಮ್ಮಳು ಮೊದಲನೇದಾಗ್ತಾಳ. ಇವೆರಡೂ ಹೆಂಗೋ ಹಂಗೆ 1942ರಲ್ಲಿ ಈಸೂರು ದೇಶದಲ್ಲೇ ಸ್ವತಂತ್ರ ಘೋಷಣೆ ಮಾಡಿಕೊಂಡಿರುವ ಕರ್ನಾಟಕದ ಮೊದಲು ಹಳ್ಳಿ ಅಂತ ತಿಳ್ಕೊಂಡು ಕೂಡ ಗುರುತಿಸ್ತೈತಿ. ಮುಂದೆ 1947ರಲ್ಲಿ ಜವಾಬ್ದಾರಿ ಸರ್ಕಾರಕ್ಕಾಗಿ ಹೋರಾಟ ಅಂತ ತಿಳ್ಕೊಂಡು ಟಿ ಸಿದ್ದಲಿಂಗಯ್ಯ, ಟಿ ಸಿ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತೈತಿ. ಯಾಕೆ ಈ ಚಳುವಳಿ ನಡೀತು ಅಂತಂದ್ರ ಭಾರತ ದೇಶ ಸ್ವತಂತ್ರವಾದರೂ ಕೂಡ ಮೈಸೂರಿನ ಜಯಚಾಮರಾಜ ಒಡೆಯರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದ್ದೇವೆ ಅಂತ ತಿಳ್ಕೊಂಡು ಅವರ ದಿವಾನರಾಗಿರ್ತಕ್ಕಂಥ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರರು ಸಹಿ ಹಾಕ್ತಾರೆ. ಆದರೆ ಪ್ರಜಾಪ್ರಭುತ್ವ ಮಾದರಿಯೊಳಗೆ ಕರ್ನಾಟಕದೊಳಗೆ ಆಡಳಿತ ಮಾಡಲು ಬೇಗನೆ ಅವರು ತಮ್ಮ ರಾಜ್ಯತ್ವವನ್ನು ಬಿಟ್ಟು ಕೊಡುವುದಿಲ್ಲ. ಇದರ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿನವರೆಗೆ ಕೆ.ಸಿ. ರೆಡ್ಡಿಯವರ ನೇತೃತ್ವದೊಳಗೆ ಚಳುವಳಿ ನಡೀತೈತಿ. ಈ ಚಳುವಳಿ ಯಶಸ್ವಿಯಾದ ನಂತರ
ಜಯಚಾಮರಾಜ ಒಡೆಯರು ಕರ್ನಾಟಕದ ಅಥವಾ ಮೈಸೂರು ಸಂಸ್ಥಾನದ ರಾಜ್ಯಪಾಲರಾಗಿ KC ರೆಡ್ಡಿಯವರು ಕರ್ನಾಟಕದ ಮೈಸೂರಿನ ಮೊದಲನೆಯ ಮುಖ್ಯಮಂತ್ರಿಯಾಗಿ ಕೂಡ ಗುರುತಿಸಿಕೊಳ್ತಾರ ಅಂತ ತಿಳ್ಕೊಂಡ್ಬರ್ತೈತಿ. ಅಂದ್ರ ಸ್ವತಂತ್ರ ಸಂಗ್ರಾಮದಲ್ಲಿ ಕರ್ನಾಟಕದ ಪಾತ್ರ ಅಂತ ತಿಳ್ಕೊಂಡು ತಗೊಂಡಾಗ ಇಷ್ಟು ಘಟನೆಗಳನ್ನ ನಾವು ನೋಡ್ತೀವಿ. ಇವುಗಳಿಗೆ ಸಣ್ಣ ಸಣ್ಣ ಟಿಪ್ಪಣಿಗಳನ್ನ ಮಾಡಿಕೊಳ್ಳುವುದರ ಮೂಲಕ ನಾವು ಅದನ್ನ ನೆನಪಲ್ಲಿ ಇಟ್ಕೋಬಹುದು. ಇನ್ನೊಂದು ಪಾರ್ಟ್ ಇದರೊಳಗೆ ಗುರುತಿಸಿಕೊಳ್ತೈತಿ. ಅದು ಯಾವುದು ಅಂತಂದ್ರ ಕರ್ನಾಟಕ ಏಕೀಕರಣ ಅಂತ ತಿಳ್ಕೊಂಡು ಬರ್ತೇವೆ. ಕರ್ನಾಟಕ ಏಕೀಕರಣ ಅಂತ ತಿಳ್ಕೊಂಡು ತಗೊಂಡಾಗ 2000 ವರ್ಷಗಳ ಹಿಂದಿನ ಇತಿಹಾಸ ಹೊಂದಿರುವಂತ ನಮ್ಮ ಕರ್ನಾಟಕ ರಾಜ್ಯ ಭಾಷೆಗೆ ಅತ್ಯಂತ ಅಮೂಲ್ಯವಾಗಿರುವಂತ ಸಂಪನ್ಮೂಲ ಆಯ್ತು, ಹಿಂದಿನ ಸಂಪನ್ಮೂಲ ಆಯ್ತು. ಈ ಭಾಷೆ ಮಾತನಾಡುವಂತ ಜನಗಳು ಕಾಲಾಂತರದಲ್ಲಿ ಏನ್ ಮಾಡಿದ್ರು ಅಂದ್ರೆ 21 ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿದ್ರು. ಈಗ ಉದಾಹರಣೆಗಾಗಿ ಜತ್ ಸಂಸ್ಥಾನ, ಸಾಂಗ್ಲಿ ಸಂಸ್ಥಾನ, ಮಿರಜ್ ಸಂಸ್ಥಾನ, ಮುಂಬೈ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಜಮಖಂಡಿ ಸಂಸ್ಥಾನ, ಮುಧೋಳ್ ಸಂಸ್ಥಾನ, ಮೈಸೂರು ಸಂಸ್ಥಾನ, ಮುಂಬೈ ಸಂಸ್ಥಾನ ಅಂತ ತಿಳ್ಕೊಂಡು ಈಗ ಹಂಚಿಕೆ ಆಗಿತ್ತು. ಈ ಹಂಚಿಕೆಯಾಗಿರುವ ಕನ್ನಡ ಮಾತನಾಡುವ ವ್ಯಕ್ತಿಗಳನ್ನೆಲ್ಲರನ್ನೂ ಒಂದುಗೂಡಿಸಬೇಕು ಅನ್ನುವುದೇ ಏಕೀಕರಣ. ಆ ಒಂದುಗೂಡಿಸಲು ಅನುಸರಿಸುವಂತ ಮಾರ್ಗವನ್ನೇ ನಾವು ಏಕೀಕರಣದ ಚಳುವಳಿ ಅಂತ ತಿಳ್ಕೊಂಡು ಕೂಡ ಕರಿತೇವೆ. ಕರ್ನಾಟಕ ಏಕೀಕರಣದ ತವರು ಮನೆ ಅಂತ ತಿಳ್ಕೊಂಡು ಧಾರವಾಡ ಜಿಲ್ಲೆಯನ್ನ ಕರಿತೇವೆ. ಯಾಕೆ ಅಂತ ತಿಳ್ಕೊಂಡಂದ್ರ ಧಾರವಾಡ ಜಿಲ್ಲೆ ಕರ್ನಾಟಕ ಏಕೀಕರಣ ಹೋರಾಟಗಾರರಿಗೆ ಅನೇಕ ವಸತಿಯಾಗಿರಬಹುದು, ಅಲ್ಲಿ ಬರಹಗಳಾಗಿರಬಹುದು, ದಾಖಲೆಗಳಾಗಿರಬಹುದು, ಅವುಗಳನ್ನು ಒದಗಿಸಿಕೊಟ್ಟಿತ್ತು ಅನ್ನೋ ಕಾರಣಕ್ಕಾಗಿ ಕೇಂದ್ರ ಸ್ಥಳವಾದದ್ದರಿಂದ ಅದನ್ನು ತವರು ಮನೆ ಅಂತ ತಿಳ್ಕೊಂಡು ಕರಿತೇವೆ. ಏಕೀಕರಣದ ಪಿತಾಮಹನೆಂದು ಆಲೂರು ವೆಂಕಟರಾಯರನ್ನ ಕರಿತೇವೆ. ಕರ್ನಾಟಕ ಏಕೀಕರಣದ ಉಷಾತಾರೆ ಎಂದು ಡೆಪ್ಯೂಟಿ ಚೆನ್ನಬಸಪ್ಪನವರನ್ನ ಕರೆಯುತ್ತೇವೆ. ಇನ್ನು ಕರ್ನಾಟಕ ಏಕೀಕರಣದ ಬೈಬಲ್ಲ ಅಂತ ತಿಳ್ಕೊಂಡು ಯಾರನ್ನ ಕರಿತೀವಿ ಅಂತಂದ್ರ ಯಾವ ಪುಸ್ತಕವನ್ನ ಕರಿತೀವಿ ಅಂತಂದ್ರ ಕರ್ನಾಟಕ ಗತವೈಭವ ಅನ್ನುವಂಥ ಪುಸ್ತಕ ಆಲೂರು ವೆಂಕಟರಾಯ ಬರೆದಿರುವಂತದ್ದನ್ನು ನಾವು ಗುರುತಿಸ್ತೀವಿ. ಇನ್ನು ಏಕೀಕರಣದಲ್ಲಿ ಗುರುತಿಸಿಕೊಂಡಂತ ಪ್ರಮುಖ ಕವಿಗಳು ಅಂತ ತಿಳ್ಕೊಂಡು ತಗೊಂಡಾಗ ಕುವೆಂಪುರವರು ಜೈ ಭಾರತ ಜನನೀಯ ತನುಜಾತೆ ಎನ್ನುವ ಗೀತೆಯನ್ನ ರಚನೆ ಮಾಡ್ತಾರೆ. ಹುಯಿಲ್ಗೋಳ್ ನಾರಾಯಣರಾವರು ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು ಅಂತ ತಿಳ್ಕೊಂಡು ಬರೀತಾರ. BM ಶ್ರೀಕಂಠಯ್ಯನವರು ತಾಯಿ ಬಾರೆ ಮುಗವ ತೋರೆ ಎನ್ನುವಂತ ಗೀತೆಯನ್ನ ಬರೀತಾರ. ಹೀಗೆ ಹಲವಾರು ಕವಿಗಳು ಗೀತೆಗಳ ಮೂಲಕ, ಬರಹಗಳ ಮೂಲಕ ಆ ಬೇರೆ ಬೇರೆ ಕಡೆ ಹಂಚಿಕೆಯಾಗಿರುವಂತ ವ್ಯಕ್ತಿಗಳಲ್ಲಿ ಜಾಗೃತಿ ಮೂಡಿಸುವಂತ ಉದ್ದೇಶವನ್ನ ಹೊಂದಿದ್ರು. ಇದು ಅಷ್ಟೇ ಅಲ್ಲದೆ ಏಕೀಕರಣದಲ್ಲಿ ಗುರುತಿಸಿಕೊಂಡಿರುವಂತ ಪ್ರಮುಖ ಸಂಘಗಳು ಅಂತ ತಿಳ್ಕೊಂಡು ತಗೊಂಡಾಗ 1890ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ವಿದ್ಯಾವರ್ಧಕ ಸಂಘವನ್ನ RH ದೇಶಪಾಂಡೆಯವರು ಪ್ರಾರಂಭ ಮಾಡ್ತಾರೆ. 1907ರಲ್ಲಿ ಹನುಮಂತರಾವ್ ದೇಶಪಾಂಡೆಯವರು ಬೆಳಗಾವಿಯಲ್ಲಿ ಮ್ಯಾಸನಿ ಕ್ಲಬ್ ಅನ್ನ ಪ್ರಾರಂಭ ಮಾಡ್ತಾರೆ. 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡ್ತಾರೆ. 1916ರಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಸಭಾ ಅಂತ ತಿಳ್ಕೊಂಡು ಪ್ರಾರಂಭ ಮಾಡ್ತಾರೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಏಕೀಕರಣಕ್ಕೆ ಸಹಾಯ ಮಾಡಿದ್ದು. ಅದೇ ರೀತಿ ಪತ್ರಿಕೆಗಳಾಗಿರುವಂಥದ್ದು ಹುಬ್ಬಳ್ಳಿಯಿಂದ ಸಂಯುಕ್ತ ಕರ್ನಾಟಕ, ಹುಬ್ಬಳ್ಳಿಯಿಂದ ಕರ್ಮವೀರ, ಉಡುಪಿಯಿಂದ ಸತ್ಯಾಗ್ರಹ, ಮಂಗಳೂರಿನಿಂದ ಮಂಗಳೂರು ಸಮಾಚಾರ, ಬೆಂಗಳೂರಿನಿಂದ ಸಾಧನ, ಕನ್ನಡಮ್ಮ ಅನ್ನುವಂಥ ಶ್ರೇಷ್ಠ ಪತ್ರಿಕೆಗಳು ಕೂಡ ಕನ್ನಡಿಗರನ್ನು ಒಂದುಗೂಡಿಸುವಲ್ಲಿ ಅತಿ ಮುಖ್ಯವಾದ ಪಾತ್ರ ವಹಿಸುತ್ತವೆ ಅಂತ ತಿಳ್ಕೊಂಡು ತಗೋತೇವೆ. ಇನ್ನು ಕರ್ನಾಟಕ ಏಕೀಕರಣದ ಪ್ರಮುಖ ಹಂತಗಳು, ವ್ಯಕ್ತಿಗಳು, ಸ್ಥಳಗಳನ್ನ ನೋಡಿದಾಗ ಮೊದಲ ಬಾರಿಗೆ 1861ರಲ್ಲಿ ಡೆಪ್ಯೂಟಿ ಚೆನ್ನಬಸಪ್ಪನವರು ಮುಂಬೈ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡದ ಶಾಲೆಗಳನ್ನು ತೆರೆಯುವುದರ ಮೂಲಕ ಏಕೀಕರಣಕ್ಕೆ ನಾಂದಿ ಹಾಡಿದರು. ಅದು ಮಹಿಳೆಯರಿಗಾಗಿ ಮೊದಲ ಬಾರಿಗೆ ಶಾಲೆಗಳನ್ನು ತೆರೀತಾರ. ಏಕೆ ಅಂತ ತಿಳ್ಕೊಂಡು ಅಂತಂದ್ರೆ ಮಹಿಳೆ ಮೊದಲು ಕಲ್ತ್ಲು ಅಂತಂದ್ರೆ ಹುಟ್ಟುವ ಮಕ್ಕಳಿಗೂ ಕೂಡ ಕನ್ನಡ ಪಾಠ ಪ್ರಾರಂಭವಾಗುತ್ತದೆ. ಕನ್ನಡದ ಕಂಪು ಹೆಚ್ಚಾದಂತೆ ಕನ್ನಡಿಗರ ಸಂಖ್ಯೆಯೂ ಹೆಚ್ಚಾಗುತ್ತದೆ. ಆಗ ಕನ್ನಡಿಗರು ಜಾಗೃತರಾಗುತ್ತಾರೆ ಅನ್ನುವ ಕಾರಣಕ್ಕಾಗಿ ಡೆಪ್ಯೂಟಿ ಚೆನ್ನಬಸಪ್ಪನವರ ಪ್ರಯತ್ನ ಮೊದಲ ಬಾರಿಗೆ 1861ರಲ್ಲಿ ಪ್ರಾರಂಭವಾಯಿತು. 1890ರಲ್ಲಿ RH ದೇಶಪಾಂಡೆ ಎನ್ನುವಂತ ವ್ಯಕ್ತಿಗಳು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘವನ್ನ ಪ್ರಾರಂಭ ಮಾಡಿ ಹೋರಾಟಗಾರರಿಗೆ
ವಸತಿ ಆಗಿರಬಹುದು, ಊಟ ಆಗಿರಬಹುದು, ಬರಹಗಳಾಗಿರಬಹುದು, ಮುದ್ರಣ ಆಗಿರಬಹುದು, ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ರು. ಅದು ಈ ಕಾರಣಕ್ಕಾಗಿನೇ ಕರ್ನಾಟಕ ಏಕೀಕರಣದ ತವರು ಮನೆ ಅಂತ ತಿಳ್ಕೊಂಡು ಅಥವಾ ಕೇಂದ್ರ ಸ್ಥಳ ಅಂತ ತಿಳ್ಕೊಂಡು ಗುರುತಿಸಲು ಪ್ರಾರಂಭ ಮಾಡಿದ್ರು. ಮುಂದೆ 1900ರಲ್ಲಿ ಲಾಹೋರಿನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು. ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ವ್ಯಕ್ತಿ ಗಣೇಶ ಚಂದಾವರ್ಕರ್ ಅವರು ತಮ್ಮ ಬರಹಗಳಲ್ಲಿ ಏಕೀಕರಣ ಮತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಕನ್ನಡಿಗರ ಪಾತ್ರದ ಬಗ್ಗೆನೂ ಕೂಡ ಬರಹವನ್ನ ಕೊಟ್ಟರು ಮತ್ತು ಭಾಷಣವನ್ನು ಮಾಡಿದರು ಅಂತ ತಿಳ್ಕೊಂಡ್ಬರ್ತೈತಿ. 1907ರಲ್ಲಿ ಹನುಮಂತರಾವ್ ದೇಶಪಾಂಡೆ ಎನ್ನುವಂತ ವ್ಯಕ್ತಿ ಬೆಳಗಾವಿಯಲ್ಲಿ ಮ್ಯಾಜಿನಿ ಕ್ಲಬ್ ಅನ್ನ ಮಾಡುವುದರ ಮೂಲಕ ಎಲ್ಲೆಲ್ಲಿ ಕನ್ನಡ ಮಾತನಾಡುವ ಜನಗಳು ಬೇರೆ ಬೇರೆ ಸಂಸ್ಥಾನದಲ್ಲಿದ್ದಾರೋ ಅವರಲ್ಲಿಗೆ ಹೋಗಿ ನಾವೆಲ್ಲರೂ ಕನ್ನಡಿಗರು ಒಂದಾಗಿ ಒಂದೇ ಕಡೆ ಇರೋಣ ಅನ್ನುವಂಥ ಸಂದೇಶವನ್ನ ಗುಪ್ತವಾಗಿ ಹೇಳಲು ಪ್ರಾರಂಭ ಮಾಡಿದ್ರು ಮತ್ತು ಜಾಗೃತಿ ಮೂಡಿಸಲು ಪ್ರಾರಂಭ ಮಾಡಿದರು ಅಂತ ತಿಳ್ಕೊಂಡು 1915ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು ಸ್ವತಂತ್ರ ಸಂಗ್ರಾಮದಲ್ಲಿ ಕನ್ನಡಿಗರು ಒಂದುಗೂಡ್ಲಿ ಎನ್ನುವ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನ ಪ್ರಾರಂಭ ಮಾಡಿದ್ರು. ಈ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅನೇಕ ವಿಷಯಗಳನ್ನ ಚರ್ಚಿಸಲು ಪ್ರಾರಂಭ ಮಾಡ್ತಾರ. ಇದು ಒಂದು ಹೊಸ ಮೈಲುಗಲ್ಲು, ಕನ್ನಡಿಗರು ಒಂದುಗೂಡುವ ಒಂದು ಅತಿ ದೊಡ್ಡ ವೇದಿಕೆ. ಇವತ್ತಿನವರೆಗೂ ಕೂಡ ಅದು ಅಸ್ತಿತ್ವದಲ್ಲಿದ್ದು ಇದರ ಮೊದಲನೆಯ ಮೂರು ಸಮ್ಮೇಳನದ ಅಧ್ಯಕ್ಷ ಎಚ್ ವಿ ನಂಜುಂಡಯ್ಯ, ಮೊದಲೆರಡು ಸಮ್ಮೇಳನಗಳು ಬೆಂಗಳೂರಿನಲ್ಲಿ, ಮೂರನೇ ಸಮ್ಮೇಳನ ಮೈಸೂರಿನಲ್ಲಿ ನಡೆಯಿತು. 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯುತ್ತದೆ ಎಂದು ತಿಳ್ಕೊಂಡು ಗುರುತಿಸ್ತೇವೆ. ಮುಂದೆ 1916ರಲ್ಲಿ ಆಲೂರು ವೆಂಕಟರಾಯರ್ ಕರ್ನಾಟಕ ಸಭಾ ಅನ್ನುವಂತ ಒಂದು ವೇದಿಕೆಯನ್ನ ಪ್ರಾರಂಭ ಮಾಡ್ತಾರೆ. ಈ ಕರ್ನಾಟಕ ಸಭಾ ಅನ್ನುವ ವೇದಿಕೆಯನ್ನ ಪ್ರಾರಂಭ ಮಾಡಿ ತಮ್ಮ ಗ್ರಂಥವಾಗಿರುವಂತ ಕರ್ನಾಟಕ ಗತವೈಭವ ಅನ್ನುವ ಗ್ರಂಥದಲ್ಲಿ ಯಾವ ಸಂಸ್ಥಾನದಲ್ಲಿ ಕನ್ನಡದ ಯಾವ ಪ್ರದೇಶಗಳು ಹೋಗಿವೆ, ಅವುಗಳಲ್ಲಿರುವಂತಹ ಸಂಪನ್ಮೂಲ ಎಂಥದ್ದು, ವ್ಯಕ್ತಿಗಳು ಎಂಥದ್ದು, ಸಾಕ್ಷರರು ಎಷ್ಟು ಜನ, ಅನಕ್ಷರರು ಎಷ್ಟು ಜನ, ಆರ್ಥಿಕ ಸಾಮಾಜಿಕ ವಿಚಾರದ ಬಗ್ಗೆ ಚರ್ಚೆ ಮಾಡಿ ವೇದಿಕೆಗಳ ಮೂಲಕ ಅಂದ್ರೆ ಸಭೆ ಸಮಾರಂಭಗಳನ್ನು ನಡೆಸುವುದರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಜಾಗೃತಿ ಮೂಡಿಸಲು ಪ್ರಾರಂಭ ಮಾಡಿದಂತ ವ್ಯಕ್ತಿ ಆಲೂರು ವೆಂಕಟರಾಯರು. ಈ ಕಾರಣಕ್ಕಾಗಿ ಇವರನ್ನ ನಾವು ಕರ್ನಾಟಕ ಏಕೀಕರಣದ ಪಿತಾಮಹ ಅಂತ ತಿಳ್ಕೊಂಡು ಕೂಡ ಕರೀತೀವಿ. ಮುಂದೆ 1920ರಲ್ಲಿ ಕರ್ನಾಟಕದಲ್ಲಿ ಕೆಪಿಸಿಸಿ ಕರ್ನಾಟಕ ಪ್ರಾದೇಶಿಕ ಕಾಂಗ್ರೆಸ್ ಕಮಿಟಿ ಅಂತ ತಿಳ್ಕೊಂಡು ಪ್ರಾರಂಭವಾಯಿತು. ಇದು ಏಕೀಕರಣ ಮತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಮುಖ್ಯ ವ್ಯಕ್ತಿಗಳನ್ನ ಹಿಡಿದಿಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಕೆಪಿಸಿಸಿ. ಇದರ ಮೊದಲು ಅಧ್ಯಕ್ಷ ಯಾರು ಅಂತಂದ್ರ ಗಂಗಾಧರರಾವ್ ದೇಶಪಾಂಡೆ ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಮುಂದೆ 1924ರಲ್ಲಿ ಏಕೀಕರಣ ಹೋರಾಟಗಾರರಿಗೆ ಗಾಂಧೀಜಿಯವರು ಕರ್ನಾಟಕಕ್ಕೆ ಬಂದು ಅಧ್ಯಕ್ಷತೆ ವಹಿಸಿಕೊಂಡಿದ್ದು ಒಂದು ದೊಡ್ಡ ಶಕ್ತಿಯಾಗಿಯೂ ಕೂಡ ಮಾರ್ಪಟ್ಟಿತ್ತು ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಮುಂದೆ 1928ರಲ್ಲಿ ಮೋತಿಲಾಲ್ ನೆಹರೂರವರ ವರದಿಯಲ್ಲಿ ಕನ್ನಡಿಗರ ಹೋರಾಟವು ಕೂಡ ಒಂದು ಸೂಕ್ತವಾದಂಥದ್ದು, ಅದಕ್ಕೆ ವೇದಿಕೆಯನ್ನ ಒದಗಿಸಬೇಕು. ಮೇಲಾಗಿ ಬ್ರಿಟಿಷರ ತಮ್ಮ ಉಲ್ಲೇಖದಲ್ಲಿ ಬ್ರಿಟಿಷರಿಗೆ ಕರ್ನಾಟಕ ಹೋರಾಟಗಾರರ ಬಗ್ಗೆ ಮೊದಲು ಬಾರಿಗೆ ಧ್ವನಿ ಎತ್ತಿರುವಂತಹ ರಾಷ್ಟ್ರೀಯ ನಾಯಕ ಮೋತಿಲಾಲ್ ನೆಹರು ತಮ್ಮ ವರದಿಯಲ್ಲಿ ಏಕೀಕರಣದ ಬಗ್ಗೆ ಮತ್ತು ಸ್ವತಂತ್ರ ಸಂಗ್ರಾಮದಲ್ಲಿ ಕನ್ನಡಿಗರ ಪಾತ್ರದ ಬಗ್ಗೆ ಉಲ್ಲೇಖ ಮಾಡ್ತಾರ ಅಂತ ತಿಳ್ಕೊಂಡ್ಬರ್ತೈತಿ. 1938ರಲ್ಲಿ ಧ್ವಜ ಸತ್ಯಾಗ್ರಹದಲ್ಲಿ ಟಿ ಸಿದ್ದಲಿಂಗಯ್ಯನವರು ಕನ್ನಡದ ಬಗ್ಗೆ ಒಲವು ನೋಡಿ ಒಂದು ಪ್ರಬಂಧವನ್ನ ಬರೀತಾರ ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಮುಂದೆ 1946ರಲ್ಲಿ ಏಕೀಕರಣ ಮಹಾಸಭಾ ಅಂತ ತಿಳ್ಕೊಂಡು ರಚನೆಯಾಯಿತು. ಕರ್ನಾಟಕ ಏಕೀಕರಣ ಮಹಾಸಭಾ ಅಂತ ತಿಳ್ಕೊಂಡು ರಚನೆಯಾದಾಗ ಈ ಕರ್ನಾಟಕ ಏಕೀಕರಣ ಮಹಾಸಭಾದ ಅಧ್ಯಕ್ಷರಾಗಿ ಎಸ್ ನಿಜಲಿಂಗಪ್ಪನವರು ಭಾಗವಹಿಸ್ತಾರೆ. ಎಸ್ ನಿಜಲಿಂಗಪ್ಪನವರು ಗುರುತಿಸಿಕೊಳ್ತಾರೆ. ಕಾರ್ಯದರ್ಶಿಗಳಾಗಿ ಅನ್ನದಾನಪ್ಪ ದೊಡ್ಡಮೇಟಿಯವರು ಗುರುತಿಸಿಕೊಳ್ತಾರೆ. ಇದು ಮುಂದೆ ಈ ಕನ್ನಡಿಗರ ಹೋರಾಟದ ಫಲವಾಗಿ 1947ರಲ್ಲಿ
ಕನ್ನಡಿಗರು ಮತ್ತು ಭಾರತೀಯರ ಪರವಾಗಿ ಭಾರತ ದೇಶ ಸ್ವತಂತ್ರವಾಯಿತು, ಆದರೆ ಕರ್ನಾಟಕ ಏಕೀಕರಣದ ಬಗ್ಗೆ ಯಾರೂ ಕೂಡ ಒಲವು ತೋರಿಸಲಿಲ್ಲ. ಹಾಗೆ ಕರ್ನಾಟಕದ ಏಕೀಕರಣದ ಬಗ್ಗೆ ತನಿಖೆ ಮಾಡಲು 1948ರಲ್ಲಿ ದಾರ ಆಯೋಗವೊಂದನ್ನು ರಚನೆ ಮಾಡಲಾಯಿತು. ಈ ದಾರ ಆಯೋಗ ರಚನೆ ಮಾಡಿದ ತಕ್ಷಣ ಇದು ಭಾಷಾವಾರು ಅಥವಾ ಪ್ರದೇಶವಾರು ಇಬ್ಬಾಗ ಮಾಡಲು ಸೂಕ್ತವಾಗಿರುವಂತದ್ದಲ್ಲ ಅಂತ ತಿಳ್ಕೊಂಡು ಏಕೀಕರಣಕಾರರಿಗೆ ನಿರಾಸೆಯನ್ನುಂಟು ಮಾಡಿದ್ದು ನ್ಯಾಯಮೂರ್ತಿ ದಾರ ಆಯೋಗ ಅಂತ ತಿಳ್ಕೊಂಡು. ಇದು ಆದ ನಂತರ 1948ರಲ್ಲಿ JVP ಕಮಿಟಿಯನ್ನು ರಚನೆ ಮಾಡಲಾಯಿತು. ಜವಾಹರ್ಲಾಲ್ ನೆಹರು, ವಲ್ಲಭಭಾಯಿ ಪಟೇಲ, ಪಟ್ಟಾಭಿ ಸೀತಾರಾಮಯ್ಯರ ಸದಸ್ಯರನ್ನೊಳಗೊಂಡಿರುವಂತಹ ಒಂದು ಆಯೋಗವನ್ನು ರಚನೆ ಮಾಡಲಾಯಿತು. ಇದು ಕೂಡ ಮುಂಬೈನಲ್ಲಿ ಸಭೆ ಸೇರಿ ಕರ್ನಾಟಕ ಏಕೀಕರಣದ ಬಗ್ಗೆ ಒಲವು ತೋರಿಸಲಿಲ್ಲ, ಅಷ್ಟೊಂದು ಆಸಕ್ತಕರವಾಗಿರುವಂತಹ ವಿಚಾರಗಳನ್ನು ಚರ್ಚೆ ಮಾಡಲಿಲ್ಲ. ಆದರೆ ಕನ್ನಡಿಗರಿಗೆ ಸಂಪೂರ್ಣವಾಗಿ ಶಕ್ತಿ ತುಂಬಿರುವಂತಹ ಆಯೋಗ ಯಾವುದು ಅಂದ್ರೆ ಫಜಲ್ ಅಲಿ ಆಯೋಗ ಅಂತ ಬರ್ತದೆ. ಈ ಫಜಲ್ ಅಲಿ ಆಯೋಗ ರಾಜ್ಯದಾದ್ಯಂತ ಸಂಚಾರ ಮಾಡಿ 9,000 ವ್ಯಕ್ತಿಗಳನ್ನ ಭೇಟಿ ಮಾಡಿ 31 ಕಡೆ ಸಭೆಗಳನ್ನು ನಡೆಸಿ ಕನ್ನಡಿಗರ ಮನೋಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಎಲ್ಲಾ ಸಂಸ್ಥಾನದಲ್ಲಿರುವ ಕನ್ನಡಿಗರ ಅಭಿಪ್ರಾಯವನ್ನ ತಿಳಿದು ತಮ್ಮ ವರದಿಯನ್ನ 1955ರಲ್ಲಿ ಕೊಟ್ಟರು. ಈ ವರದಿಗೆ ಅನುಗುಣವಾಗಿಯೇ 1955ರ ಫಜಲ್ ಅಲಿ ಆಯೋಗದ ವರದಿಗೆ ಅನುಗುಣವಾಗಿಯೇ ಭಾರತ ದೇಶ 1956 ನವೆಂಬರ್ 1ರಂದು 13 ಜಿಲ್ಲೆಗಳನ್ನೊಳಗೊಂಡಿರುವಂತಹ ಮೈಸೂರು ರಾಜ್ಯಕ್ಕೆ ಅಸ್ತಿತ್ವವನ್ನು ನೀಡಿತು ಅಥವಾ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತ್ತು. ಇದು ಮುಂದೆ 1973 ನವೆಂಬರ್ 1ರಂದು ಕರ್ನಾಟಕವೆಂದು ಹೆಸರು ಬದಲಾವಣೆ ಮಾಡಿಕೊಂಡಿತ್ತು. 1973ರಲ್ಲಿ ಡಿ ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ಎನ್ನುವ ಹೆಸರು ಹೋಗಿ ಕರ್ನಾಟಕ ಎನ್ನುವ ಹೆಸರನ್ನ ಮಾಡಲಾಯಿತು. ಕರ್ನಾಟಕ ಅಂದಿನಿಂದ ಅಂದ್ರೆ 1973ರಿಂದ ಕರ್ನಾಟಕವೆಂದು ಗುರುತಿಸಿಕೊಂಡು ಇವತ್ತು ಕರ್ನಾಟಕ ರಾಜ್ಯ ಅಂತ ತಿಳ್ಕೊಂಡು ಇಡೀ ದೇಶದಲ್ಲೇ ಒಂದು ಹೆಮ್ಮೆಯ ರಾಜ್ಯವಾಗಿ ಗುರುತಿಸಿಕೊಂಡಿದ್ದು, ಇದಕ್ಕೆ 30 ಜಿಲ್ಲೆಗಳು ಅಂತ ತಿಳ್ಕೊಂಡು 226 ಪ್ಲಸ್ ತಾಲೂಕುಗಳು ಅಂತ ತಿಳ್ಕೊಂಡು 224 ವಿಧಾನಸಭಾ ಕ್ಷೇತ್ರಗಳು ಅಂತ ತಿಳ್ಕೊಂಡು 28 ಲೋಕಸಭಾ ಕ್ಷೇತ್ರಗಳು ಅಂತ ತಿಳ್ಕೊಂಡು 75 ವಿಧಾನ ಪರಿಷತ್ತಿನ ಸ್ಥಾನಗಳು ಅಂತ ತಿಳ್ಕೊಂಡು 12 ರಾಜ್ಯಸಭೆಯ ಸ್ಥಾನಗಳು ಅಂತ ತಿಳ್ಕೊಂಡು 10 ಜನ ಉಪಮುಖ್ಯಮಂತ್ರಿಗಳು ಅಂತ ತಿಳ್ಕೊಂಡು 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿಗಳು ಅಂತ ತಿಳ್ಕೊಂಡು 9 ಜನ ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಅಂತ ತಿಳ್ಕೊಂಡು 3 ಜನ ಭಾರತ ರತ್ನ ಪ್ರಶಸ್ತಿ ಪಡೆದವರು ಅಂತ ತಿಳ್ಕೊಂಡು 3 ಜನ ರಾಷ್ಟ್ರ ಕವಿಗಳು ಅಂತ ತಿಳ್ಕೊಂಡು ಗುರುತಿಸ್ತೇವೆ. ಒಂದು ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಅಂತ ತಿಳ್ಕೊಂಡು, ರಾಜಧಾನಿ ಅಂತ ತಿಳ್ಕೊಂಡು ಬೆಂಗಳೂರು ಅಂತ ತಿಳ್ಕೊಂಡು ಮಾಡಿಕೊಂಡು ಇಲ್ಲಿಯವರೆಗೆ ಕರ್ನಾಟಕ ತನ್ನದೇ ಆಗಿರುವಂತಹ ಅಸ್ತಿತ್ವದಲ್ಲಿ ಗುರುತಿಸಿಕೊಂಡಿದೆ. ಮೇಲಾಗಿ ರಾಷ್ಟ್ರಕ್ಕೆ ಹಲವಾರು ರೀತಿಯಿಂದ ಕೊಡುಗೆಯನ್ನು ನೀಡಿರುವಂತಹ ಈ ಕರ್ನಾಟಕ ಇತಿಹಾಸ ಇಲ್ಲಿಗೆ ಮುಕ್ತಾಯವಾಗುತ್ತದೆ.